ಪೊಸಿಷನಲ್ಲಿ ಇದ್ದರೆ ಮಾತ್ರನೇ ದೋಸ್ ಹೂ ಆರ್ ಇನ್ ಪೊಸಿಷನ್ ಕ್ಯಾನ್ ಪೊಸೆಸ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಅಸ್ ಆಸ್ ಗಿಫ್ಟ್ ಇನ್ ಕ್ರೈಸ್ಟ್ ಜೀಸಸ್. ಕ್ರಿಸ್ತನಲ್ಲಿ ಆ ಸ್ಥಳದಲ್ಲಿ ಕೂತ್ಕೊಂಡ್ರೆ ಮಾತ್ರನೇ, ಆ ಪೊಸಿಷನಲ್ಲಿ ಇದ್ದರೆ ಮಾತ್ರನೇ ನಮಗೆ ಕೆಲವೊಂದು ದೇವರು ನಮಗೇನು ಇಟ್ಟಿದ್ದಾರೋ, ಕೆಲವೊಂದು ಅಲ್ಲ, ಏನು ಯೇಸು ಕ್ರಿಸ್ತನಲ್ಲಿ ಇಟ್ಟಿದ್ದಾರೋ ಆ ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನಮಗೆ ಸ್ವಾಧೀನಪಡಿಸ್ಕೊಳ್ಳಿಕ್ಕಾಗ್ತದೆ. ಮನುಷ್ಯ ಬುದ್ಧಿಗೂ ಮೀರಿದ, ಮನುಷ್ಯನ ಆಲೋಚನೆಗೂ ಮೀರಿದ ಈ ಸತ್ಯಗಳನ್ನು, ದೇವರ ಹೃದಯದಲ್ಲಿರ್ತಕ್ಕಂಥ ಯೋಜನೆಗಳನ್ನು, ಹಿಡನ್ ಇನ್ ಗಾಡ್ಸ್ ಹಾರ್ಟ್, ದಿಸ್ ಮಿಸ್ಟ್ರೀಸ್ ಆರ್ ಹಿಡನ್ ಇನ್ ದ ಹಾರ್ಟ್ ಆಫ್ ಗಾಡ್. ನೌ ಇಟ್ ಈಸ್ ಎಕ್ಸ್ಪೋಸ್ಡ್ ಬೈ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಮುಖಾಂತರ ಅದು ಬಹಿರಂಗಪಡಿಸಲಾಗಿದೆ, ಪ್ರಕಟಪಡಿಸಲಾಗಿದೆ, ರಿವೀಲ್ ಮಾಡಲಾಗಿದೆ. ಆ ರೆವೆಲೇಷನ್ಸೇ ಈ ಪತ್ರಿಕೆಯಲ್ಲಿ ಬರೆದಿರ್ತಕ್ಕಂತಹ ಸತ್ಯಗಳು. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್, ಎಲ್ಲರಿಗೂ ವೆಲ್ಕಮ್. ಮತ್ತೊಮ್ಮೆ ಎಫೆಸದವರಿಗೆ ಬರೆದ ಪತ್ರಿಕೆಯನ್ನು ನಾವು ಕಲೀಲಿಕ್ಕಾಗಿ ಒಟ್ಟಾಗಿ ಸೇರಿದ್ದೇವೆ. ಇದು ನಮ್ಮ 2ನೇ ಎಪಿಸೋಡ್. ಮೊದಲನೇದರಲ್ಲಿ ನಾವು ಇಂಟ್ರಡಕ್ಷನ್ ನೋಡಿದ್ವಿ. ಸಂತ ಪೌಲರು ಎಫೆಸದವರಿಗೆ ಬರೆದಂತಹ ಪತ್ರಿಕೆಯ ಒಂದು ಓವರ್ವ್ಯೂ, ಏನೆಲ್ಲ, ಯಾವುದೆಲ್ಲ ಅಧ್ಯಾಯದಲ್ಲಿ ಏನೆಲ್ಲ ವಿಷಯಗಳನ್ನು ಪವಿತ್ರಾತ್ಮರು ಇನ್ಕ್ಲೂಡ್ ಮಾಡಿದ್ದಾರೆ ಎಂಬುದಾಗಿ ನಾವು ಕಳೆದ ತರಗತಿಯಲ್ಲಿ ನಾವು ಧ್ಯಾನ ಮಾಡಿದ್ವಿ. ಈಗಲೂ ಕೂಡ ಒಂದು ರೀಕ್ಯಾಪ್, ಕಳೆದ ತರಗತಿಯಲ್ಲಿ ಬೈಬಲ್ ಸ್ಟಡಿಯಲ್ಲಿ ನಾವು ಮುಖ್ಯವಾಗಿ ಏನನ್ನು ತಿಳ್ಕೊಂಡ್ವಿ ಅದನ್ನು ಮಾತ್ರ ನೋಡಿ ನಾವು ಅಧ್ಯಾಯ 1ರಿಂದ ಮುಂದಕ್ಕೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಈ ಎಫೆಸದವರಿಗೆ ಬರೆದ ಪತ್ರಿಕೆ ಏನಾಗಿದೆ, ವಾಟ್ ಈಸ್ ದಿಸ್ ಬುಕ್ ಆಫ್ ಎಫಿಷಿಯನ್ಸ್, ವಾಟ್ ಈಸ್ ಇನ್ ದಿಸ್ ಬುಕ್, ಈ ಪುಸ್ತಕದಲ್ಲಿ ಏನಿದೆ ಅಂದರೆ ಸ್ವರ್ಗೀಯ ರಹಸ್ಯಗಳಿದೆ, ಹೆವೆನ್ಲಿ ಮಿಸ್ಟ್ರೀಸ್. ನಾವೊಂದು ವಾಕ್ಯದ ಮುಖಾಂತರ ಓದೋಣ. 1 Corinthians chapter 2 verse 9 and 10. ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 2, 1 Corinthians chapter 2, ಮೊದಲನೇ ಪತ್ರಿಕೆ ಅಧ್ಯಾಯ 2, ವಾಕ್ಯ 9 ಮತ್ತು 10. ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ಕಣ್ಯಾವುದು ಕಂಡಿಲ್ಲ, ಕಿವಿಯಾವುದು ಕೇಳಿಲ್ಲ, ಮನುಜ ಕಲ್ಪನೆಗೂ ಎಟುಕಲಿಲ್ಲ ಅಂಥ ಅತಿಶಯಗಳನ್ನು ಸಜ್ಜುಗೊಳಿಸಿರುವನು ತನ್ನನ್ನೊಲಿದವರಿಗೆ ಪರಮದೇವನು. ನಮಗಾದರೂ ದೇವರು ಪವಿತ್ರಾತ್ಮ ಅವರ ಮುಖಾಂತರ ಇವುಗಳನ್ನು ಪ್ರಕಟಪಡಿಸಿದ್ದಾರೆ. ಸಕಲವನ್ನು ಹಾಗೂ ದೇವರ ಅಂತರಾಳವನ್ನು ಅವಲೋಕಿಸುವವರು ಈ ಪವಿತ್ರಾತ್ಮರೇ. I will read it in English, NRSV translation. But as it is written, what no eye has seen, nor ear heard, nor the human heart conceived, what God has prepared for those who love Him. These things God has revealed to us through the Holy Spirit. For the Spirit searches everything, even the depths of God. ಇಲ್ಲಿ ನಮಗೇನು ಗೊತ್ತಾಗ್ತಾ ಇದೆ ಅಂದರೆ, ಪವಿತ್ರಾತ್ಮ ಅವರ ಮುಖಾಂತರವಾಗಿ ದೇವರ ಹೃದಯದಲ್ಲಿ ಇರ್ತಕ್ಕಂತಹ ಆ ರಹಸ್ಯಗಳು ಪ್ರಕಟಪಡಿಸಿಕೊಡ್ತಾ ಇದ್ದಾರೆ. ಕಣ್ಯಾವುದು ಕಂಡಿಲ್ಲ, ಕಿವಿಯಾವುದು ಕೇಳಲಿಲ್ಲ, ಮನಸ್ಸು ಯಾವುದು ಗ್ರಹಿಸಲಿಲ್ಲ. ಅಂದರೆ ಮಾನುಷಿಕವಾದ ಬುದ್ಧಿಗೆ, ಮಾನುಷಿಕವಾದ ಜ್ಞಾನಕ್ಕೆ, ಮಾನುಷಿಕವಾದ ತಿಳುವಳಿಕೆಗೆ ಇದು ಎಂದಿಗೂ ಕೂಡ ಅರ್ಥ ಆಗೋದಿಲ್ಲ. ಹಾಗಾದರೆ ಇದೇನು? ಇದು ದೇವರು ಕೊಡುವಂಥ ಒಂದು ಪ್ರಕಟಣೆಯಾಗಿದೆ. ಇಟ್ ಈಸ್ ಎ ರೆವೆಲೇಷನ್. ಸೊ ಬುಕ್ ಆಫ್ ಎಫಿಷಿಯನ್ಸ್, ಎಸ್ಪೆಷಲಿ ಚಾಪ್ಟರ್ 1, 2, 3, ಆಲ್ 3 ಚಾಪ್ಟರ್ಸ್ ಆರ್ ರೆವೆಲೇಷನ್ಸ್. ಸಂತ ಪೌಲರಿಗೆ ದೇವರು ಕೊಟ್ಟಂತಹ ಪ್ರಕಟಣೆಯ ಒಂದು ತುಣುಕು ಅಲ್ಲಿ ಬರೆದಿದ್ದಾರೆ. ಸ್ಮಾಲ್ ಪೀಸ್ ಆಫ್ ದ ರೆವೆಲೇಷನ್ he received from God, he has written in this epistle. We are so blessed. It is a great privilege that we also have received it from St. Paul. ಪೌಲರ ಮುಖಾಂತರವಾಗಿ ನಮಗಿದು ಇಂದು ಸಿಕ್ಕಿದೆ. ಇದು ದೇವರ ಒಂದು ಕೃಪೆಯಾಗಿದೆ. ಇಟ್ಸ್ ಓನ್ಲಿ ದ ಗ್ರೇಸ್ ಆಫ್ ಗಾಡ್.
that we are able to study this epistle. ಅದರಿಂದ ಈ ಒಂದು ಪತ್ರಿಕೆಯನ್ನು ಕಲೀಲಿಕ್ಕೆ ಸಾಧ್ಯವಾಗ್ತಾ ಇರೋದು ಮನುಷ್ಯ ಬುದ್ಧಿಗೂ ಮೀರಿದ, ಮನುಷ್ಯನ ಆಲೋಚನೆಗೂ ಮೀರಿದ ಈ ಸತ್ಯಗಳನ್ನು, ದೇವರ ಹೃದಯದಲ್ಲಿರ್ತಕ್ಕಂಥ ಯೋಜನೆಗಳನ್ನು, ಓಕೆ, ಹಿಡನ್ ಇನ್ ಗಾಡ್ಸ್ ಹಾರ್ಟ್. ದಿಸ್ ಮಿಸ್ಟ್ರೀಸ್ ಆರ್ ಹಿಡನ್ ಇನ್ ದ ಹಾರ್ಟ್ ಆಫ್ ಗಾಡ್. ನೌ ಇಟ್ ಈಸ್ ಎಕ್ಸ್ಪೋಸ್ಡ್ ಬೈ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಮುಖಾಂತರ ಅದು ಬಹಿರಂಗಪಡಿಸಲಾಗಿದೆ, ಪ್ರಕಟಪಡಿಸಲಾಗಿದೆ, ರಿವೀಲ್ ಮಾಡಲಾಗಿದೆ. ಆ ರೆವೆಲೇಷನ್ಸೇ ಈ ಪತ್ರಿಕೆಯಲ್ಲಿ ಬರೆದಿರ್ತಕ್ಕಂತಹ ಸತ್ಯಗಳು. ಆಯಿತಾ? ಸೊ ವಾಟ್ ಈಸ್ ಬುಕ್ ಆಫ್ ಎಫಿಷಿಯನ್ಸ್? ಸ ರೆವೆಲೇಷನ್, ಪ್ರಕಟಣೆಗಳಾಗಿದೆ, ಸ್ವರ್ಗೀಯ ಪ್ರಕಟಣೆಗಳು ಅಥವಾ ತಂದೆ ದೇವರ ಹೃದಯದಲ್ಲಿ ಇರ್ತಕ್ಕಂತಹ ಆಲೋಚನೆಗಳು. ಅದನ್ನು ನಮ್ಮ ಜೊತೆಗೆ ಅವ್ರು ಹಂಚ್ಕೊಳ್ತಾ ಇದ್ದಾರೆ. ಇದು ಯಾರಿಗೆ ಅರ್ಥ ಆಗುತ್ತೆ ಅಂದರೆ ಈ ಒಂದು ಅಧ್ಯಾಯದಲ್ಲಿ ದೋಸ್ ಹೂ ಆರ್ ಇನ್ ಕ್ರೈಸ್ಟ್ ಜೀಸಸ್. ನಾವು ಕಳೆದ ಇಂಟ್ರಡಕ್ಷನಲ್ಲಿ ಅದನ್ನು ನಾವು ಕಲ್ತಿದ್ವಿ. ದೇವರು ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಎಲ್ಲಿ ಇರಿಸಿದ್ದಾರೆ? ವಾಟ್ ಈಸ್ ಆರ್ ಪೊಸಿಷನ್ ಇನ್ ಕ್ರೈಸ್ಟ್ ಜೀಸಸ್? ಆ್ಯಸ್ ಎ ಕ್ರಿಶ್ಚಿಯನ್, ಆ್ಯಸ್ ಎ ಚೈಲ್ಡ್ ಆಫ್ ಗಾಡ್, ಆ್ಯಸ್ ಎ ಬಿಲೀವರ್, ವೇರ್ ಆರ್ ಯು ನೌ? ವಾಟ್ ಈಸ್ ಯುವರ್ ಪೊಸಿಷನ್? ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ, ದೇವರ ಮಗನಾಗಿ ನಿನ್ನ ಸ್ಥಾನ ಎಲ್ಲಿ? ನೀನು ಎಲ್ಲಿದೆಯಾ? ಅರ್ಥ ಆಗಬೇಕು, ನೀನು ಎಲ್ಲಿದೆಯಾ? ನಮಗೆ ಗೊತ್ತು, ಜನರಲ್ಲಾಗಿ ನಾವು ಹೇಳ್ತೀವಿ, ನಾವು ಆ ಸಭೆಯಲ್ಲಿದ್ದೇವೆ, ನಾವು ಈ ಸಭೆಯಲ್ಲಿದ್ದೇವೆ, ಈ ಪ್ರೇಯರ್ ಗ್ರೂಪಲ್ಲಿದ್ದೇವೆ, ಆ ಮಿನಿಸ್ಟ್ರಿಯಲ್ಲಿದ್ದೀವಿ, ಈ ಊರಲ್ಲಿದ್ದೀವಿ, ಈ ಕಂಪ್ನಿಯಲ್ಲಿದ್ದೀವಿ, ಈ ಫ್ಯಾಮಿಲಿಯಲ್ಲಿದ್ದೀವಿ, ಇದೆಲ್ಲ ನಾವು ಹೇಳ್ತೀವಿ. ಬಟ್ ಇನ್ ದ ಸ್ಪಿರಿಚುವಲ್ ರೆಲ್ಮ್, ಆತ್ಮಿಕವಾಗಿ ನೀನು ಎಲ್ಲಿದೆಯಾ? ವೇರ್ ಆರ್ ಯು ಇನ್ ದ ಸ್ಪಿರಿಚುವಲ್ ರೆಲ್ಮ್? ಆತ್ಮಿಕತೆಯಲ್ಲಿ ನೀನು ಎಲ್ಲಿದೆಯಾ? ವಾಟ್ ಈಸ್ ಯುವರ್ ಪೊಸಿಷನ್? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಎಲ್ಲಿದ್ದೇನೆ ಅಂತ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಎಫಿಷಿಯನ್ಸ್ ಚಾಪ್ಟರ್ 2. ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೇಳ್ತಾರೆ, ಎಫಿಷಿಯನ್ಸ್ 2:6, ಯೇಸು ಕ್ರಿಸ್ತರೊಡನೆ ನಮ್ಮನ್ನು ಎಬ್ಬಿಸಿ ಸ್ವರ್ಗಲೋಕದಲ್ಲಿ ಅವರ ಸನ್ನಿಧಿಯಲ್ಲಿಯೇ ಮಂಡಿಸುವ ಅವಕಾಶ ಮಾಡಿಕೊಟ್ಟರು. ಗಾಡ್ ರೇಸ್ಡ್ ಅಸ್ ಅಪ್ ವಿತ್ ಹಿಮ್ ಆ್ಯಂಡ್ ಸೀಟೆಡ್ ಅಸ್ ವಿತ್ ಹಿಮ್ ಇನ್ ದ ಹೆವೆನ್ಲಿ ಪ್ಲೇಸಸ್. ಹಾಗಾದರೆ ವಾಟ್ ಈಸ್ ಯುವರ್ ಸ್ಪಿರಿಚುವಲ್ ಪೊಸಿಷನ್ ನೌ ಆ್ಯಸ್ ಎ ಬಿಲೀವರ್? ಒಬ್ಬ ವಿಶ್ವಾಸಿಯಾಗಿ ನಿನ್ನ ಆತ್ಮಿಕವಾದ ಸ್ಥಾನ ಏನು ಅಥವಾ ಎಲ್ಲಿದೆಯಾ ಅಂತ ಕೇಳುವಾಗ ಅದಕ್ಕೆ ಉತ್ತರ, ಯು ಆರ್ ಇನ್ ಹೆವೆನ್. ಯು ಆರ್ ಸೀಟೆಡ್ ವಿತ್ ಕ್ರೈಸ್ಟ್ ಜೀಸಸ್ ಇನ್ ಹೆವೆನ್. ವೇರ್ ಇಸ್ ಕ್ರೈಸ್ಟ್ ಜೀಸಸ್ ನೌ? ಅಕಾರ್ಡಿಂಗ್ ಟು ಬೈಬಲ್, ಯೇಸು ಈಗ ಎಲ್ಲಿದ್ದಾರೆ? ಪಿತನ ಬಲಪಾರ್ಶ್ವದಲ್ಲಿದ್ದಾರೆ ಅಲ್ವಾ? ಹಿ ಈಸ್ ಇನ್ ಹೆವೆನ್ ವಿತ್ ದ ಫಾದರ್. ವೇರ್ ಆರ್ ಯು ನೌ? ಇನ್ ಕ್ರೈಸ್ಟ್ ಯು ಆರ್ ವಿತ್ ದ ಫಾದರ್, ಯು ಆರ್ ಇನ್ ಹೆವೆನ್. ಈಗ ಅಲ್ಲಿದ್ದು ಆತ್ಮಿಕವಾಗಿ ಆ ಒಂದು ಪೊಸಿಷನ್ನಲ್ಲಿ ಇದ್ದು ಈ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ. ದಟ್ ಈಸ್ ಕಾಲ್ಡ್ ಲೈಫ್ ಆಫ್ ಫೇತ್. ವಿಶ್ವಾಸದ ಜೀವನ ಅಂದರೆ ಅದೇನೆ. ಅದರಿಂದ ಈ ಒಂದು ಪತ್ರಿಕೆ ಯಾರಿಗೋಸ್ಕರ ಬರೆಯಲ್ಪಟ್ಟಿದೆ ಅಂದರೆ, ಯಾರು ಕ್ರಿಸ್ತ ಯೇಸುವಿನಲ್ಲಿ ಇದ್ದಾರೋ ಅವರಿಗೋಸ್ಕರ ಇರ್ತಕ್ಕಂಥ ಆತ್ಮಿಕ ಸತ್ಯಗಳು. ಇದು ಎಲ್ರಿಗೂ ಅಲ್ಲ. ದೋಸ್ ಹೂ ಆರ್ ನಾಟ್ ಔಟ್ಸೈಡ್ ದ ಕ್ರೈಸ್ಟ್, ನೋ, ದಿಸ್ ಲೆಟರ್ ಈಸ್ ನಾಟ್ ಫಾರ್ ದೆಮ್. ಕ್ರಿಸ್ತನ ಒಳಗೆ ಇರುವವರಿಗೆ, ವಿಶ್ವಾಸಿಗಳಿಗೆ, ದೇವ ಜನರಾಗಿ ದೇವರು ಆರಿಸಿಕೊಂಡಂಥ ದೇವರ ಮಕ್ಕಳಿಗೆ ಈ ಒಂದು ರಹಸ್ಯಗಳನ್ನು ದೇವರು ಪ್ರಕಟಪಡಿಸಿಕೊಡ್ತಾ ಇದ್ದಾರೆ. ಎಫಿಷಿಯನ್ಸ್ ಚಾಪ್ಟರ್ 6:24 ನಾವು ನೋಡ್ತೀವಿ. ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ ಅದರ 6ನೇ ಅಧ್ಯಾಯದಲ್ಲಿ 24ನೇ ವಾಕ್ಯದಲ್ಲಿ ಈ ರೀತಿ ನಾವು ನೋಡ್ತೀವಿ, ಪ್ರಭು ಯೇಸುಕ್ರಿಸ್ತರಲ್ಲಿ ಚಿರ ಪ್ರೀತಿಯನ್ನಿಟ್ಟ ಎಲ್ಲರಿಗೂ, ಪ್ರಭು ಯೇಸುಕ್ರಿಸ್ತರಲ್ಲಿ ಚಿರಪ್ರೀತಿ. ಇನ್ನೊಂದು ಟ್ರಾನ್ಸ್ಲೇಷನಲ್ಲಿ ನಾವು ನೋಡ್ತೀವಿ, ನಮ್ಮ ಕರ್ತನಾದ ಯೇಸುಕ್ರಿಸ್ತನು ನಿರಂತರವಾಗಿ ಪ್ರೀತಿಸುವವರೆಲ್ಲರ ಮೇಲೆ, ನಮ್ಮ ಕರ್ತನಾದ ಯೇಸುಕ್ರಿಸ್ತನನ್ನು ನಿರಂತರವಾಗಿ
ಪ್ರೀತಿಸುವವರೆಲ್ಲರ ಮೇಲೆ ದೇವರ ಕೃಪೆಯೂ ಇರಲಿ. ಪ್ರಭು ಯೇಸುಕ್ರಿಸ್ತರಲ್ಲಿ ಚಿರಪ್ರೀತಿಯನ್ನಿಟ್ಟ ಎಲ್ಲರಿಗೂ ದೇವರ ಅನುಗ್ರಹ ಲಭಿಸಲಿ. ಗ್ರೇಸ್ ಬಿ ವಿತ್ ಆಲ್ ಹೂ ಹ್ಯಾವ್ ಎನ್ ಅನ್ಡೈಯಿಂಗ್ ಲವ್ ಫಾರ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಹಾಗಾದರೆ ಈ ಎಫೆಸದವರಿಗೆ ಬರೆದ ಪತ್ರಿಕೆ ಯಾರನ್ನು ಉದ್ದೇಶಿಸಿ ಬರಿತಾ ಇರೋದು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಿರಂತರವಾಗಿ ಪ್ರೀತಿಸುವಂತಹ ಎಲ್ಲ ದೇವಜನರಿಗೂ ಇದನ್ನು ಬರಿತಾ ಇದ್ದಾರೆ. ಒಂದು ಸ್ಮಾಲ್ ಕ್ವೆಶ್ಚನ್ ಫಾರ್ ಯು, ಚಿಕ್ಕ ಒಂದು ಪ್ರಶ್ನೆ. ನಮ್ಮ ಕರ್ತನಾದ ಯೇಸುವನ್ನು ನಿರಂತರವಾಗಿ ಪ್ರೀತಿಸುವವರು ನೀವಾಗಿದ್ದೀರಾ? ಇಫ್ ದ ಆನ್ಸರ್ ಈಸ್ ಎಸ್, ದಿಸ್ ಮಿಸ್ಟ್ರಿ ವಿಲ್ ಬಿ ರಿವೀಲ್ಡ್ ಟು ಯು. ಇದಕ್ಕೆ ಉತ್ತರ ನಿಮ್ಮ ಕಡೆಯಿಂದ ಎಸ್ ಅನ್ನೋದು ನಿಜವಾದ ಎಸ್ ಆದರೆ, ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಚಾಪ್ಟರ್ 1, 2 and 3, 1, 2, 3 ಈ ಅಧ್ಯಾಯಗಳಿರ್ತಕ್ಕಂತಹ ರಕ್ಷಣೆಯ ಕುರಿತಾದಂತಹ ಆ ರಹಸ್ಯಗಳ ಒಂದು ಪ್ರಕಟಣೆಗಳು ಖಂಡಿತವಾಗಲೂ ಪವಿತ್ರಾತ್ಮರು ನಮಗೆ ತಿಳಿಸಿಕೊಡ್ತಾರೆ. ಅದರಲ್ಲಿ ಯಾವ ಸಂಶಯನೂ ಬೇಡ. ಎಸ್, ಮೊದಲನೇದಾಗಿ ನಾನು ಹೇಳಿದೆ ಮೈ ಪೊಸಿಷನ್. ಎರಡನೇದಾಗಿ ಇದರಲ್ಲಿ ಏನಿದೆ ಅಂದರೆ, ವಾಟ್ ಈಸ್ ಮೈ ಪೊಸೆಷನ್ಸ್, ಏನೆಲ್ಲ ನಮಗೆ ಸ್ವಾಧೀನ ಮಾಡಿಕೊಳ್ಳಿಕ್ಕಾಗ್ತದೆ, ನಮ್ಮ ಸೊತ್ತು ಏನಿದೆ. ಪೊಸಿಷನಲ್ಲಿ ಇದ್ದರೆ ಮಾತ್ರನೇ ದೋಸ್ ಹೂ ಆರ್ ಇನ್ ಪೊಸಿಷನ್ ಕ್ಯಾನ್ ಪೊಸೆಸ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಅಸ್ ಆಸ್ ಗಿಫ್ಟ್ ಇನ್ ಕ್ರೈಸ್ಟ್ ಜೀಸಸ್. Those who are not in position cannot possess the things of God. ಇಲ್ಲಿ ಪೊಸಿಷನ್ನಲ್ಲಿ ಅಂದರೆ ಕ್ರಿಸ್ತನಲ್ಲಿ ಆ ಸ್ಥಳದಲ್ಲಿ ಕೂತ್ಕೊಂಡ್ರೆ ಮಾತ್ರನೇ, ಆ ಪೊಸಿಷನಲ್ಲಿ ಇದ್ದರೆ ಮಾತ್ರನೇ ನಮಗೆ ಕೆಲವೊಂದು ದೇವರು ನಮಗೇನು ಇಟ್ಟಿದ್ದಾರೋ, ಕೆಲವೊಂದು ಅಲ್ಲ, ಏನು ಯೇಸು ಕ್ರಿಸ್ತನಲ್ಲಿ ಇಟ್ಟಿದ್ದಾರೋ ಆ ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನಮಗೆ ಸ್ವಾಧೀನಪಡಿಸ್ಕೊಳ್ಳಿಕ್ಕಾಗ್ತದೆ, ನಮಗೆ ಎಂಜಾಯ್ ಮಾಡಲಿಕ್ಕಾಗುತ್ತೆ. Those who are not in position cannot enjoy what God has blessed us in Christ Jesus. Or if you are not in position, you cannot possess the things of God. So those who are in position, surely this is for you. This is your possession. You can possess it. ಅದನ್ನು ನಿಮ್ಮದಾಗಿಸ್ಕೋಬೋದು, ನೀವು ಸ್ವಾಧೀನಪಡಿಸ್ಕೋಬೋದು. ಅಂಥ ಆಶೀರ್ವಾದಗಳನ್ನು ಈ ಒಂದು ಅಧ್ಯಾಯದಲ್ಲಿ, ಈ ಒಂದು ಪತ್ರಿಕೆಯಲ್ಲಿ ದೇವರು ಅಡಗಿಸಿ ಇಟ್ಟಿದ್ದಾರೆ. ದೇವರು ಒಂದು ಸೀಕ್ರೆಟ್ ಲಾಕರ್ ಥರ. ಓಕೆ, ಲಾಕರ್ ಹೊರಗಡೆ ನಮಗೆ ನೋಡಿದರೆ ಏನು ಕಾಣಿಸುತ್ತೆ? ಒಂದು ಬಾಕ್ಸ್ ಥರ ಕಾಣಿಸುತ್ತೆ. ಆದರೆ ಆ ಲಾಕರ್ ಒಳಗಡೆ ಟ್ರೆಷರ್ಸ್ ಇದೆ. ಇಟ್ ಈಸ್ ಹಿಡನ್ ಇನ್ ದಿಸ್ ಬುಕ್, ದ ಬುಕ್ ಆಫ್ ಎಫಿಷಿಯನ್ಸ್. ಟ್ರೆಷರ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಹಿಡನ್ ಇನ್ ಸೀಕ್ರೆಟ್. ಇದು ಪವಿತ್ರಾತ್ಮ ಓಪನ್ ಮಾಡಿ ಕೊಡುವಾಗ ಯಾರಿಗೆ ಓಪನ್ ಮಾಡಿ ಕೊಡ್ತಾರೆ? ಅನ್ಡೈಯಿಂಗ್ ಲವ್ ಯಾರಿಗೆಲ್ಲ ಇದೆಯೋ, ಗ್ರೇಸ್ ಬಿ ವಿತ್ ಆಲ್ ಹೂ ಹ್ಯಾವ್ ಆನ್ ಅನ್ಡೈಯಿಂಗ್ ಲವ್ ಫಾರ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಮೇಲೆ ನಿರಂತರ ಪ್ರೀತಿ ಇರುವಂತಹ ಪ್ರತಿಯೊಬ್ಬರಿಗೂ ಈ ಕೃಪೆ, ಇದೊಂದು ಕೃಪೆ, ಇಟ್ಸ್ ಫ್ರೀಲಿ ಗಿವನ್. ಓಕೆ, it's not something you did and you got it. No, it's already done by God, done by the Lord Jesus Christ, so you got it. ಇದು ನೀನೇನೋ, it's not the result of your doing, it is done by the Lord and you are receiving it. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗುತ್ತೆ. ನಾವು ಚಾಪ್ಟರ್ ವೈಸ್ ಹೋಗುವಾಗ ಅರ್ಥ ಆಗುತ್ತೆ. ಆ ಇಂಟ್ರಡಕ್ಷನ್ ಸ್ವಲ್ಪ ಕಂಟಿನ್ಯೂ ಮಾಡಿ ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ಇದ್ರ ಒಳಗಡೆ ಏನಿದೆ ಅನ್ನೋದು ನಮ್ಗೆ ಅರ್ಥ ಆಗಬೇಕು. ಸುಮ್ಮನೆ ಒಂದು ಬಾಕ್ಸ್ ತೋರಿಸ್ಬಿಟ್ಟು ಈ ಬಾಕ್ಸ್ ಒಳಗಡೆ ಅದಿದೆ, ಎಲ್ಲ ಒಳ್ಳೆಯದು ಇದೆ ತಗೊಳ್ಳಿ ಅಂದರೆ ಬಾಕ್ಸ್ ಯಾರು ತೊಗೊಂಡು ಹೋಗಲ್ಲ. ಆ ಬಾಕ್ಸ್ ಒಳಗಡೆ ಏನಿದೆ ಅಂತ ಸ್ವಲ್ಪ ವಿವರಣೆ ಕೊಟ್ಟರೆ, ಇದರಲ್ಲಿ ಇಷ್ಟು ಗ್ರಾಮ್ ಚಿನ್ನ ಇದೆ, ಡೈಮಂಡ್ ನೆಕ್ಲೆಸ್ ಇದೆ, ಇದರಲ್ಲಿ ಇಷ್ಟು ಹಣ ಇದೆ ಅಂತ ಹೇಳಿಕೊಟ್ರೆ ನಮ್ಮ ಮೈಂಡ್ಗೆ ಆ ಒಂದು ಏನು ಬರುತ್ತೆ, ಆಲೋಚನೆ ಬರುತ್ತೆ. ಹೌದಾ, ಇದೆಲ್ಲ ಇದೆಯಾ, ಹಾಗಾದರೆ ಈ ಬಾಕ್ಸ್ ಹೇಗಾದರೂ ಮಾಡಿ ಐ ವಾಂಟ್ ಟು ಮೇಕ್ ದಿಸ್ ಬಾಕ್ಸ್ ಮೈ ಓನ್. ಅದೇ ರೀತಿಯಲ್ಲಿ ಈ ಎಫಿಷಿಯನ್ಸ್ ಒಂದು ಬಾಕ್ಸ್ ಥರ. ಈಗ ಇದ್ರ ಒಳಗಡೆ ಇಷ್ಟೆಲ್ಲ ಸ್ವರ್ಗೀಯ ರಹಸ್ಯಗಳಿದೆ ಅಂತ ನಮ್ಗೆ ಅರ್ಥ ಆದಾಗ ನಿಮ್ಗೇನು ಅನಿಸುತ್ತೆ? ಹಾಗಾದರೆ ನಾನು ಇದನ್ನು ಕಲೀಲೇಬೇಕು. ಐ ವಾಂಟ್ ಟು ನೋ ದಿಸ್ ಎಫಿಷಿಯನ್ಸ್,
ಬುಕ್ ಆಫ್ ಎಫಿಷಿಯನ್ಸ್ ನಾನು ಕಲ್ತ್ಕೊಳ್ಳೇಬೇಕು, ನಾನು ತಿಳ್ಕೊಳ್ಳೇಬೇಕು ಅಂತ ಒಂದು ದಾಹ, ಒಂದು ಆಸಕ್ತಿ ನಮ್ಮಲ್ಲಿ ಉಂಟಾಗುತ್ತೆ. ಓಕೆ, ಆ ಪೊಸಿಷನ್ನಲ್ಲಿದ್ದರೆ ವಿ ಕ್ಯಾನ್ ಪೊಸೆಸ್ ಎವ್ರಿಥಿಂಗ್ ಗಾಡ್ ಹ್ಯಾಸ್ ಪ್ಲೇಸ್ಡ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಮಗೆ ಏನೆಲ್ಲ ಇಟ್ಟಿದ್ದಾರೋ ಅದೆಲ್ಲ ನಮ್ಮದಾಗಿಸ್ಕೊಳ್ಳಿಕ್ಕಾಗತ್ತೆ. ಅದರಿಂದ ಮುಖ್ಯವಾಗಿ 3 ಪಾಯಿಂಟ್ಸ್ಗಳನ್ನ ನಾನು ಹೇಳಿದ್ದೆ. ಒಂದು, ಅವರ್ ಸಿಟ್ಟಿಂಗ್. ಓಕೆ, ನಾವು ನಮ್ಮ ಇರುವಿಕೆ, ಸಿಟ್ಟಿಂಗ್. ಓಕೆ, ಸೆಕೆಂಡ್, ಅವರ್ ವಾಕಿಂಗ್, ನಮ್ಮ ನಡೆಯುವಿಕೆ, ನಮ್ಮ ಜೀವನ. ಓಕೆ, ಅವರ್ ಲೈಫ್ ಇನ್ ದ ಸ್ಪಿರಿಟ್. ಮೂರನೇದಾಗಿ ಸ್ಟ್ಯಾಂಡಿಂಗ್. ಸಿಟ್ಟಿಂಗ್, ವಾಕಿಂಗ್, ಸ್ಟ್ಯಾಂಡಿಂಗ್. ಹೇಳಿ ನೋಡೋಣ. ಸಿಟ್ಟಿಂಗ್, ವಾಕಿಂಗ್, ಸ್ಟ್ಯಾಂಡಿಂಗ್. ಸಾಧಾರಣವಾಗಿ ವೆನ್ ವಿ ಸಿಟ್, ಯಾವಾಗ ನಾವು ಕೂತ್ಕೊಳ್ತೀವಿ ಲೋಕದ ಪ್ರಕಾರ? ನಡೆದು ನಿಂತು ಸುಸ್ತಾದಾಗ ಕೂತ್ಕೊಳ್ತೀವಿ. ಇಲ್ಲಿ ಹಾಗಲ್ಲ. ಮೊದಲು ಕೂತ್ಕೊಂಡ್ರೇ ನಿನಗೆ ನಡಿಲಿಕ್ಕಾಗೋದು, ನೀವು ಮೊದಲು ಕೂತ್ಕೊಂಡ್ರೇ ನಿಂತ್ಕೊಳ್ಳಿಕ್ಕಾಗೋದು. ಇಫ್ ಯು ವಾಂಟ್ ಟು ಸ್ಟ್ಯಾಂಡ್ ಲಾಂಗ್ ಟೈಮ್, ಯು ನೀಡ್ ಟು ಸಿಟ್ ಫಸ್ಟ್. ಇಫ್ ಯು ವಾಂಟ್ ಟು ವಾಕ್ ಆರ್ ರನ್, ಯು ನೀಡ್ ಟು ಸಿಟ್ ಫಸ್ಟ್. ಲೋಕ ಏನು ಹೇಳುತ್ತೆ? ಓಡು, ದಣಿದಾಗ ಕೂತ್ಕೋ. ಇದಾಗಲ್ಲ. ಎಕ್ಸಾಕ್ಟ್ಲಿ ಆಪೋಸಿಟ್. ಯು ಸಿಟ್ ಫಸ್ಟ್, ರಿಲ್ಯಾಕ್ಸ್, ಹ್ಯಾವ್ ರೆಸ್ಟ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ವಿಶ್ರಮಿಸು. ದೆನ್ ಯು ವಿಲ್ ಬಿ ಏಬಲ್ ಟು ವಾಕ್. ಆಗ ಟಯರ್ಡ್ ಆಗಲ್ಲ. ಬಿಕಾಸ್ ಯು ಆರ್ ಸಿಟ್ಟಿಂಗ್ ಇನ್ ದ ಪೊಸಿಷನ್. ನಿನ್ನ ಪೊಸಿಷನಲ್ಲಿ ಕೂತ್ಕೊಂಡಿದೆಯಾ? ಎಲ್ಲಿ? ಸ್ವರ್ಗದಲ್ಲಿ. ಯೇಸು ಕ್ರಿಸ್ತನಲ್ಲಿ ನಿನಗೆ ವಿಶ್ರಾಂತಿ ಇದೆ. ಓನ್ಲಿ ಇನ್ ಕ್ರೈಸ್ಟ್ ಯು ವಿಲ್ ಹ್ಯಾವ್ ರೆಸ್ಟ್. ಓಕೆ, ಸೊ ಯು ಆರ್ ವಾಕಿಂಗ್ ವಿತ್ ದಿಸ್ ರೆಸ್ಟ್, ಯು ಆರ್ ಸ್ಟ್ಯಾಂಡಿಂಗ್ ವಿತ್ ದಿಸ್ ರೆಸ್ಟ್. ಈ ಒಂದು ವಿಶ್ರಾಂತಿಯಲ್ಲಿ ಇದ್ದು ನೀನು ನಡೀತಾ ಇದೆಯಾ? ಯು ಆರ್ ನಾಟ್ ವಾಕಿಂಗ್ ರೆಸ್ಟ್ಲೆಸ್ಲಿ, ಯು ಆರ್ ನಾಟ್ ಸ್ಟ್ಯಾಂಡಿಂಗ್ ರೆಸ್ಟ್ಲೆಸ್ಲಿ. ಅಂದರೆ ವಿಶ್ರಾಂತಿ ಇಲ್ಲದೆ ತುಂಬ ಟಯರ್ಡಾಗಿ ಸುಸ್ತಾಗಿ ನಡೀತಾ ಇಲ್ಲ, ಸುಸ್ತಾಗಿ ನಿಂತ್ಕೊಂಡಿಲ್ಲ. ಕೆಲವು ಟೈಮ್ ನಾವು ಹೇಳ್ತೀವಲ್ಲ, ನಿಂತು ಸುಸ್ತಾಗೋಯಿತು. ಪ್ರೇಯರೆಲ್ಲ ಮಾಡುವಾಗ, ರಿಟ್ರೀಟಲ್ಲಿ ಭಾಗವಹಿಸುವಾಗ, ಪ್ರೈಸ್ ಆ್ಯಂಡ್ ವರ್ಷಿಪ್ ಮಾಡುವಾಗ ನಿಂತ್ಕೊಂಡು ಸುಸ್ತಾಗಿ ಕೆಲವೊಮ್ಮೆ ಕುಸ್ತು ಬೀಳ್ತೀವಿ, ಕೆಲವೊಮ್ಮೆ ಕೂತ್ಕೊಳ್ತೀವಿ ಅಲ್ವಾ? ಕೆಲವು ಟೈಮ್ ನಾವು ಅಲ್ಲಿ ಇಲ್ಲಿ ನಡ್ಕೊಂಡು ಹೋಗುವಾಗ, ಪ್ರಾರ್ಥನೆಗೆ ನಡ್ಕೊಂಡು ಹೋಗುವಾಗ ಸುಸ್ತಾಗಿ ಸೈಡಲ್ಲೆಲ್ಲ ಒಂದು ಕಡೆ ಕೂತ್ಕೊಳ್ತೀವಿ. ನಿನ್ನ ಆತ್ಮಿಕ ಜೀವನ, ನಿನ್ನ ಆತ್ಮಿಕವಾದ ಯುದ್ಧದಲ್ಲಿ ನೀನು ನಿಂತ್ಕೋಬೇಕಾದ್ರೆ ನೀನು ಮೊದಲು ಕುಳಿತುಕೋಬೇಕು. ಆದ್ದರಿಂದ ದೀಸ್ 3 ವರ್ಡ್ಸ್ ಆರ್ ಕೀವರ್ಡ್ಸ್ ಆಫ್ ದಿಸ್ ಎಪಿಸಲ್. ಈ ಒಂದು ಪತ್ರಿಕೆಯ ಕೀವರ್ಡ್ಸ್ ಯಾವುದು ಕೇಳಿದರೆ ಇದನ್ನು ನೀವು ಮೈಂಡಲ್ಲಿ ಯಾವಾಗಲೂ ಇಟ್ಕೊಂಡಿರ್ಬೇಕು, ಆಯಿತಾ? ಸಿಟ್ಟಿಂಗ್ ವಿತ್ ಕ್ರೈಸ್ಟ್, ಇನ್ ಕ್ರೈಸ್ಟ್. ಓಕೆ, ಕ್ರಿಸ್ತನಲ್ಲಿ ಇರುವುದು, ಕುಳಿತುಕೊಂಡಿರುವುದು. ಇದ್ದವನಿಗೆ ಏನಾಗುತ್ತೆ? ಯು ವಿಲ್ ಗೆಟ್ ದ ಸ್ಟ್ರೆಂತ್ ಟು ವಾಕ್ ಆ್ಯಂಡ್ ಸ್ಟ್ಯಾಂಡ್ ಫರ್ಮ್. ಕ್ರಿಸ್ತನಲ್ಲಿ ಕುಳಿತುಕೊಳ್ಳದವನಿಗೆ ಕ್ರಿಸ್ತನೊಂದಿಗೆ ನಡೀಲಿಕ್ಕಾಗೋದಿಲ್ಲ. ಇಫ್ ಯು ಆರ್ ನಾಟ್ ಸಿಟ್ಟಿಂಗ್ ಇನ್ ಕ್ರೈಸ್ಟ್, ವಿತ್ ಕ್ರೈಸ್ಟ್, ಯು ಕೆನಾಟ್ ವಾಕ್ ವಿತ್ ದ ಲಾರ್ಡ್. ನಡೀಲಿಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ಆತ್ಮಿಕ ಯುದ್ಧದಲ್ಲಿ ಸೈತಾನನು ನಮಗೆ ವಿರುದ್ಧ ಮಾಡುವಂಥ ಎಲ್ಲ ವಿಧವಾದ ಆತ್ಮಿಕ ಯುದ್ಧದಲ್ಲಿ, ನಾನು ಕಳೆದ ಇಂಟ್ರಡಕ್ಷನಲ್ಲಿ ಹೇಳಿದೆ, ಯುದ್ಧ ಯಾಕೆ ಮಾಡ್ತಾನೆ ಸೈತಾನ? ಟು ಪುಲ್ ಯು ಡೌನ್ ಫ್ರಮ್ ಯುವರ್ ಪೊಸಿಷನ್. ನಿನ್ನನ್ನು ಸೀಟಿಂದ ಕೆಳಗಿಳಿಸೋದೇ ಅವನ ಟಾರ್ಗೆಟ್. ಅದಕ್ಕಾಗಿ ಅವನು ಯುದ್ಧ ಮಾಡ್ತಾನೆ, ಅನೇಕ ರೀತಿಯಲ್ಲಿ ಆತ್ಮಿಕ ಯುದ್ಧ ಮಾಡ್ತಾನೆ. ನಾವು ಆ ಚಾಪ್ಟರಿಗೆ ಹೋದಾಗ ಆತ್ಮಿಕ ಯುದ್ಧದ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಬಟ್ ಯು ಶುಡ್ ರಿಮೆಂಬರ್ ದರ್ ಇಸ್ ಎ ಸ್ಪಿರಿಚುವಲ್ ಬ್ಯಾಟಲ್ ಇನ್ ದ ಸ್ಪಿರಿಚುವಲ್ ರೆಲ್ಮ್. ಆತ್ಮಿಕವಾಗಿ ನೀನು ಅಲ್ಲೇ ಸೀಟಲ್ಲಿ ಇರಬೇಕು. ಡೋಂಟ್ ಲೀವ್ ಯುವರ್ ಪೊಸಿಷನ್, ರಿಮೈನ್ ಇನ್ ದ ಪೊಸಿಷನ್, ಸ್ಟ್ಯಾಂಡ್ ಫರ್ಮ್ ಇನ್ ದ ಬ್ಯಾಟಲ್, ಸೊ ದ್ಯಾಟ್ ಯು ವಿಲ್ ಹ್ಯಾವ್ ಸಕ್ಸಸ್ ಇನ್ ದ ಬ್ಯಾಟಲ್. ಯು ಆರ್ ಮೋರ್ ದ್ಯಾನ್ ಕಾನ್ಕರರ್. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ವಿಕ್ಟರಿ. ನಿನಗೆ ಜಯವನ್ನು ಗಳಿಸ್ಲಿಕ್ಕಾಗ್ತದೆ. ಪೊಸಿಷನಿಂದ ಕೆಳಗೆ ಇಳಿದು ನೀನು ಯುದ್ಧ ಮಾಡಿದ್ರೆ ನಿನ್ನ ತಲೆ ಹೋಗುತ್ತೆ. ಸೊ ದ ಕೀವರ್ಡ್ ಈಸ್ ಸಿಟ್ಟಿಂಗ್, ಕುಳಿತುಕೊಂಡಿರೋದು ಇನ್ ಕ್ರೈಸ್ಟ್. ಆಯಿತಾ? ಅದರಿಂದ ಈಗ ನಾವು ನೇರವಾಗಿ ಅಧ್ಯಾಯ 1ಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಚಾಪ್ಟರ್ 1, ಪ್ರೈಸ್ ಬಿ ಟು ಗಾಡ್. ಅಧ್ಯಾಯ 1, ವಾಕ್ಯ 1. ಎಲ್ಲರೂ ಬೈಬಲ್ ಓಪನ್ ಮಾಡಿ, ಒಂದು ನೋಟ್ ಪುಸ್ತಕ ಪೆನ್ನೆಲ್ಲ ರೆಡಿ ಇಟ್ಕೊಳ್ಳಿ. ಪವಿತ್ರಾತ್ಮರು ನಿಮಗೆ ಕೊಡುವಂಥ ಆಲೋಚನೆಗಳನ್ನು ನೀವು ಕೂಡ ಬರ್ಕೊಳ್ಳಿ.
ನೀವು ಕಲಿತು ಅರ್ಥ ಮಾಡಿಕೊಂಡಂಥ ಈ ಆತ್ಮೀಕ ಸತ್ಯಗಳು ಅಥವಾ ನಿಮ್ಮ ಆತ್ಮೀಕ ಅನುಭವ ನೀವು ಅನೇಕರಿಗೆ ಹಂಚುವಾಗ, ಮುಖ್ಯವಾಗಿ ನೀವು ಯಾರಿಗೆ ಹಂಚಬೇಕು ಅಂತ ಇದನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ಪ್ರೇಯರ್ ಗ್ರೂಪಲ್ಲಿ ಯಾರೆಲ್ಲ ಇದ್ದಾರೋ, ನಿಮ್ಮ ಸಭೆಯಲ್ಲಿ ಪ್ರೇಯರ್ ಗ್ರೂಪಲ್ಲಿ ಯಾರೆಲ್ಲ ಇದ್ದಾರೋ ಅವರೆಲ್ಲರಿಗೂ ಕೂಡ ಈ ಸ್ವರ್ಗೀಯ ರಹಸ್ಯಗಳನ್ನು, ಈ ಹೆವೆನ್ಲಿ ಟ್ರೆಷರ್, ದಿಸ್ ಬಾಕ್ಸ್ ಆಫ್ ಟ್ರೆಷರ್, ಹೆವೆನ್ಲಿ ಟ್ರೆಷರ್, ಅದನ್ನು ಓಪನ್ ಮಾಡಿಕೊಡಿ. ಅವರು ಎಂಜಾಯ್ ಮಾಡಲಿ. ಓಕೆ, ಎಲ್ಲರೂ ಎಂಜಾಯ್ ಮಾಡಲಿ. ನಾವು ವಿಲ್ ಸ್ಟಾರ್ಟ್ ಫ್ರಮ್ ಎಫಿಷಿಯನ್ಸ್ ಚಾಪ್ಟರ್ 1 ಫಸ್ಟ್ ವರ್ಸ್, 1ರಿಂದ ವಾಕ್ಯ 1. ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟಿರುವ ಎಫೆಸದ ದೇವಜನರಿಗೆ ದೇವರ ಚಿತ್ತಾನುಸಾರ ಕ್ರಿಸ್ತ ಯೇಸುವಿನ ಪ್ರೇಷಿತನಾಗಿ ನೇಮಕಗೊಂಡ ಪೌಲನು ಬರೆಯುವ ಪತ್ರ. ಓಕೆ. Paul, an apostle of Christ Jesus, by the will of God, to the saints who are in Ephesus and are faithful in Christ Jesus. ಇದು ಒಂದು ಪೀಠಿಕೆ ಅಥವಾ ಒಂದು ವಂದನೆಯಾಗಿದೆ. ಈ ಪೌಲರು ಬರೆಯುವಂಥ ಎಲ್ಲ ಪತ್ರಿಕೆಗಳಲ್ಲಿಯೂ ಹೆಚ್ಚು ಕಡಿಮೆ ಈ ಒಂದು ಮಾತನ್ನು ಅವರು ಬರೀತಾರೆ. ಆ ಊರಿನ ದೇವಜನರಿಗೆ ಪೌಲನು ಬರೆಯುವ ಪತ್ರ. ಅದಾದಮೇಲೆ 2ನೇ ವಾಕ್ಯ ಕೂಡ ವರ್ಸ್ 1 and 2, ಪಿತನಾದ ದೇವರ ಮತ್ತು ಪ್ರಭುವಾದ ಯೇಸು ಕ್ರಿಸ್ತರ ಅನುಗ್ರಹವು ಶಾಂತಿ ಸಮಾಧಾನವು ನಿಮಗೆ ಲಭಿಸಲಿ. ಕಾಮನ್ ಎಕ್ಸಾಲ್ಟೇಷನ್ ಅಥವಾ ಕಾಮನ್ ಗ್ರೀಟಿಂಗ್ಸ್ ಆಫ್ ಸೆಂಟ್ ಪಾಲ್ ಟು ಆಲ್ ದ ಚರ್ಚಸ್, ಎಲ್ಲ ಸಭೆಗಳಿಗೂ ಸಂತ ಪೌಲರು ಈ ಕಾಮನ್ ಆದಂಥ ಈ ಒಂದು ವಂದನೆಯನ್ನು ಹೇಳ್ತಾರೆ. ಅದನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನಾವು ವಿಷಯಕ್ಕೆ ಬರೋಣ. ಇಲ್ಲಿ Paul, an apostle of Christ Jesus by the will of God. ಇಲ್ಲಿ ನಾವು ನೋಟ್ ಮಾಡ್ಕೋಬೇಕಾದ ಕೆಲವೊಂದು ವರ್ಡ್ಸ್ ಇದೆ. ವರ್ಡ್ಸ್ ಅನ್ನೋದಕ್ಕಿಂತ ಫ್ರೇಸಸ್. ಓಕೆ, ಫಸ್ಟ್ ಒನ್, ವಿಲ್ ಆಫ್ ಗಾಡ್. ವಿಲ್ ಆಫ್ ಗಾಡ್ ಟು ದ ಸೇಂಟ್ಸ್ ಫೇತ್ಫುಲ್ ಇನ್ ಕ್ರೈಸ್ಟ್ ಜೀಸಸ್. ಎರಡನೇ ವಾಕ್ಯದಲ್ಲಿ ಗ್ರೇಸ್ ಆ್ಯಂಡ್ ಪೀಸ್, ಗಾಡ್ ಅವರ್ ಫಾದರ್. ಎಷ್ಟು ವಾಕ್ಯ ಸಿಕ್ತು ನಿಮಗೆ? ವಿಲ್ ಆಫ್ ಗಾಡ್, ಸೇಂಟ್ಸ್, ಫೇತ್ಫುಲ್ ಇನ್ ಕ್ರೈಸ್ಟ್ ಜೀಸಸ್, ಗ್ರೇಸ್ ಆ್ಯಂಡ್ ಪೀಸ್, ಅವರ್ ಫಾದರ್. 5 ಮುಖ್ಯವಾದ ವರ್ಡ್ಸ್ ನಮಗೆ ಸಿಕ್ಕಿದೆ. ಇದನ್ನು ಹೃದಯದಲ್ಲಿಟ್ಕೊಂಡು ನಾವು ಮುಂದಕ್ಕೆ ಹೋಗೋಣ. ಮೊದಲನೇದಾಗಿ ಪೌಲರು ಹೇಳ್ತಾರೆ, ಪಾಲ್ ಆನ್ ಅಪಾಸಲ್ ಆಫ್ ಕ್ರೈಸ್ಟ್ ಜೀಸಸ್ ಬೈ ದ ವಿಲ್ ಆಫ್ ಗಾಡ್. ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟಿರುವ ಎಫೆಸದ ದೇವಜನರಿಗೆ ದೇವರ ಚಿತ್ತಾನುಸಾರ ಕ್ರಿಸ್ತ ಯೇಸುವಿನ ಪ್ರೇಷಿತನಾಗಿ ನೇಮಕಗೊಂಡ ಪೌಲನು ಬರೆಯುವ ಪತ್ರ. ಇಲ್ಲಿ ಪೌಲ ಹೇಳ್ಕೊಳ್ತಾ ಇರೋದು, ನಾನೊಬ್ಬ ಅಪಸ್ತೋಲನಾಗಿರುವುದು ಮನುಷ್ಯನ ಇಚ್ಛೆಯಿಂದ ಅಲ್ಲ, ನನ್ನ ಸ್ವಂತ ಇಚ್ಛೆಯಿಂದ ಅಲ್ಲ, ಅಥವಾ ಯಾವುದೋ ಯೂನಿವರ್ಸಿಟಿ ನನಗೆ ಕೊಟ್ಟಂಥ ಪದವಿ ಅಲ್ಲ, ದೇವರ ಇಚ್ಛೆಯ ಪ್ರಕಾರ ನಾನು ಅಪಸ್ತೋಲನಾಗಿದ್ದೇನೆ. ಸಿ ಹಿಸ್ ಕನ್ವಿಕ್ಷನ್. ಅದೇ ಪ್ರಕಾರ ಇಲ್ಲಿ ಮುಂದೆ ಹೇಳ್ತಾರೆ, ವಿ ಆರ್ ಆಲ್ಸೋ ಚೋಸನ್ ಚಿಲ್ಡ್ರನ್ ಆಫ್ ಗಾಡ್. ವಿ ಆರ್ ಅಡಾಪ್ಟೆಡ್ ಚಿಲ್ಡ್ರನ್ ಆಫ್ ಗಾಡ್ ಬೈ ದ ವಿಲ್ ಆಫ್ ಗಾಡ್. ದೇವರ ಇಚ್ಛೆ ಪ್ರಕಾರ ನಾವೇನಾಗಿದ್ದೀವಿ? ದೇವರ ಮಕ್ಕಳಾಗಿದ್ದೇವೆ. 5ನೇ ವಾಕ್ಯ, He destined us for adoption as His children through Jesus Christ according to the good pleasure of His will. See, ಇದನ್ನು ನಾವು ತಗೋಬೇಕು. I am God's child, not by merit, not by human will, not by my effort, but by the will of God. I am a child of God today. ಇದು ನಮ್ಗೆ ಅರ್ಥ ಆಗಬೇಕು. ಪೌಲರಿಗೆ ಅರ್ಥ ಆಯಿತು, ಐ ಆಮ್ ಎನ್ ಅಪಾಸಲ್, ನಾನೊಬ್ಬ ಅಪಸ್ತೋಲನಾಗಿದ್ದೇನೆ, ಕ್ರಿಸ್ತ ಯೇಸುವಿನ ರಾಯಭಾರಿ ಆಗಿದ್ದೇನೆ. ಐ ಆಮ್ ಎನ್ ಅಂಬಾಸಿಡರ್ ಆಫ್ ಕ್ರೈಸ್ಟ್ ಜೀಸಸ್, ಐ ಆಮ್ ಎನ್ ಅಪಾಸಲ್ ಆಫ್ ಕ್ರೈಸ್ಟ್ ಜೀಸಸ್ ಬೈ ದ ವಿಲ್ ಆಫ್ ಗಾಡ್. ಬೈ ದ
ವಿಲ್ ಆಫ್ ಗಾಡ್, ದೇವರ ಇಚ್ಛೆ ಪ್ರಕಾರ. ದೇವರ ಇಚ್ಛೆ ತುಂಬ ಮುಖ್ಯ. ಅದರಿಂದ ಇಲ್ಲಿ ಮುಂದೆ ನಾವೇನಾಗಿದ್ದೇವೋ, ಈ ಒಂದು ನಮ್ಮ ಪೊಸಿಷನ್ ಇನ್ ಕ್ರೈಸ್ಟ್, ಯೇಸು ಕ್ರಿಸ್ತನಲ್ಲಿ ನಾವೇನಾಗಿದ್ದೀವಲ್ಲ, ಎವ್ರಿಥಿಂಗ್ ಈಸ್ ಬೈ ದ ವಿಲ್ ಆಫ್ ಗಾಡ್. ಎಲ್ಲವೂ ದೇವರ ಇಚ್ಛೆಯಾಗಿದೆ. ನಮ್ಮ ಸ್ವಂತ ಇಚ್ಛೆ ಅಲ್ಲ, ನಮ್ಮ ಸ್ವಂತ ಪರಿಶ್ರಮದಿಂದ ಆಗಿದ್ದಲ್ಲ, ಅಥವಾ ಬೇರೆ ಯಾರ್ದೋ ಇಚ್ಛೆ ಅಲ್ಲ. ದಿಸ್ ಇಸ್ ದ ವಿಲ್ ಆಫ್ ಗಾಡ್. ದೇವರ ಇಚ್ಛೆ ಆಗಿದೆ. ನನಗನ್ಸುತ್ತೆ, ಐ ಫೀಲ್ ಲೈಕ್ ದಿಸ್, ಈ ಎಫೆಸದವರಿಗೆ ಬರೆದಂಥ ಪತ್ರಿಕೆ ಇಂದು ನಾವು ಕಲಿತಾ ಇರೋದು ಕೂಡ ದೇವರ ಇಚ್ಛೆ ಆಗಿದೆ. ಐ ಬಿಲೀವ್, ನಾನಂತೂ ನಂಬ್ತೇನೆ. ಇಂದು ಯಾಕೆ ಅಂದರೆ ನಾವು ಈ ಒಂದು ಮಿನಿಸ್ಟ್ರಿಯನ್ನು ಪ್ರಾರಂಭ ಮಾಡಿ ಎಷ್ಟೋ ವರ್ಷಗಳಾಯಿತು, ಎಷ್ಟೋ ಬೋಧನೆಗಳಾಗಿದೆ. ಆದರೆ ಎಫೆಸದವರಿಗೆ ಬರೆದ ಈ ಪತ್ರಿಕೆ, ಈ ಒಂದು ಹೆವೆನ್ಲಿ ಟ್ರೆಷರ್, ಪಿತನ ಹೃದಯದಲ್ಲಿರ್ತಕ್ಕಂಥ ಈ ಸ್ವರ್ಗೀಯ ಮರ್ಮಗಳು, ಸ್ವರ್ಗೀಯ ರಹಸ್ಯಗಳು ನಾವಿವತ್ತು ಕಲೀಲಿಕ್ಕೆ ಆಗ್ತಾ ಇರೋದು. ಇಟ್ ಈಸ್ ನಾಟ್ ದ ವಿಲ್ ಆಫ್ ಎನಿ ಹ್ಯೂಮನ್ ಬೀಯಿಂಗ್, ಎನಿ ಕರಿಸ್ಮ್ಯಾಟಿಕ್ ಬ್ರದರ್ ಆರ್ ಎನಿ ಒನ್ ಎಲ್ಸ್, ಬಟ್ ದ ವಿಲ್ ಆಫ್ ದ ಫಾದರ್. ತಂದೆ ದೇವರ ಇಚ್ಛೆ ಆಗಿದೆ ಎಂದು ನಾನು ನಂಬ್ತೀನಿ. ನಿಮಗೂ ನಂಬಿಕೆ ಇದ್ದರೆ ಪ್ರೈಸ್ ಬಿ ಟು ಗಾಡ್ ಟುಗೆದರ್. ಒಟ್ಟಿಗೆ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಒಂದು ಎರಡನೇದಾಗಿ, ಇದನ್ನು ದೇವರ ಇಚ್ಛೆ ಪ್ರಕಾರ ಅವರು ಬರಿತಾ ಇದ್ದಾರೆ. ಇಂದು ನಾವು ದೇವರ ಇಚ್ಛೆ ಪ್ರಕಾರ ಇದನ್ನು ಕಲಿತಾ ಇದ್ದೀವಿ. ಇದರಿಂದ ಏನಾಗ್ತದೆ ಗೊತ್ತಾ, ನಮ್ಮ ಆ ವಾಕಿಂಗ್ ವಿತ್ ದ ಲಾರ್ಡ್, ವಾಕಿಂಗ್ ಫಾರ್ ದ ಲಾರ್ಡ್, ಯೇಸುವಿಗಾಗಿ, ಯೇಸುವಿನೊಂದಿಗೆ ದೇವರ ಮಕ್ಕಳಾಗಿ ನಡೆಯುವ ಆ ನಮ್ಮ ದ್ಯಾಟ್ ವಾಕಿಂಗ್ ವಿಲ್ ಬಿ ಸ್ಟ್ರೆಂಥನ್ಡ್ ಬೈ ನೋಯಿಂಗ್ ದಿಸ್ ಟ್ರೂತ್. ಈ ಸತ್ಯ ಅರಿತುಕೊಳ್ಳೋದ್ರಿಂದ ನಡೆಯೋದು ನಾವು ಸ್ಟ್ರಾಂಗ್ ಮಾಡ್ಕೋಬೋದು. ಎರಡನೇದಾಗಿ, ಅವರ್ ಸ್ಟ್ಯಾಂಡಿಂಗ್ ಫರ್ಮ್ ಅಗೇನ್ಸ್ಟ್ ದ ಈವಿಲ್ ಪವರ್ಸ್, ಅದನ್ನು ಕೂಡ ನಾವು ಸ್ಟ್ರಾಂಗ್ ಮಾಡ್ಕೋಬಹುದು. ಓಕೆ, ಈ ಎರಡು ದೊಡ್ಡ ಲಾಭ ನಮಗೆ ಇದೆ. ಓಕೆ, ಯಾರಿಗೆ ಇದನ್ನು ಬರೆದಿದ್ದಾರೆ? ಟು ಹೂಮ್ ದಿಸ್ ಲೆಟರ್ ವಾಸ್ ರಿಟನ್, ಟು ದ ಸೇಂಟ್ಸ್. ಟು ದ ಸೇಂಟ್ಸ್. ಹೂ ಆರ್ ದ ಸೇಂಟ್ಸ್? ಹೂ ಆರ್ ದ ಸೇಂಟ್ಸ್? ಇಲ್ಲಿ ಸಂತರು ಅಂತ ಇದೆ ಅಲ್ವಾ? ಸಂತರು ಯಾರು? ಸಂತರು ದೇವಜನರು ಅಂತ ಇದೆ, ಸಂತರು ಅಂತ ಇದೆ. ನಾವು ಸಾಧಾರಣವಾಗಿ ಸಂತರು ಅಂತ ಯಾರಿಗೆ ಹೇಳ್ತೀವಿ ಅಂದರೆ, ನಾವು ಹೇಳೋದು ಕೇಳಿಸ್ಕೊಳ್ಳಿ, ತಪ್ಪಾಗಿ ತಿಳ್ಕೊಬೇಡಿ. ವಿ ಸೇ ಹೂ ಆರ್ ಸೈನ್ಸ್ ದೋಸ್ ಹೂ ಆರ್ ಡೆಡ್ ಅಲ್ವಾ? ಯಾರು ಸತ್ತೋಗಿದಾರೋ, ಅಥವಾ ಯೇಸು ಕ್ರಿಸ್ತರಿಗೋಸ್ಕರ ತುಂಬ ತ್ಯಾಗ ಮಾಡಿ, ತುಂಬ ಕಷ್ಟಪಟ್ಟು ದೇವರ ಮಹಿಮೆಗಾಗಿ ಅನೇಕ ಕಾರ್ಯಗಳನ್ನ ಮಾಡಿ ಸತ್ತು ಹೋದಂತಹ ಅನೇಕರನ್ನು ನಾವು ಸೈಂಟ್ಸ್ ಅಂತ ಕರಿತೀವಿ. ನೋ ಪ್ರಾಬ್ಲಮ್, ಕರೀರಿ. ಆದರೆ ಬೈಬಲ್ ಯಾರನ್ನ ಸೈನ್ಸ್ ಅಂತ ಕರೆಯುತ್ತೆ? ಬೈಬಲ್ ಯಾರನ್ನ ಸೈನ್ಸ್ ಅಂತ ಕರೆಯುತ್ತೆ ಅಂದರೆ, ಈಗಾಗಲೇ ನಾನು ಆಲ್ರೆಡಿ ಹೇಳಿದೆ, ದೋಸ್ ಹೂ ಹ್ಯಾವ್ ದಟ್ ಅನ್ಡೈಯಿಂಗ್ ಲವ್ ಫಾರ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನಿಗೋಸ್ಕರ ನಿರಂತರ ಪ್ರೀತಿ ಇರುವ ಪ್ರತಿಯೊಬ್ಬರು ಸೈಂಟ್ಸ್ ಆಗಿದ್ದಾರೆ. ಡೂ ಯು ಹ್ಯಾವ್ ದಟ್ ಅನ್ಡೈಯಿಂಗ್ ಲವ್ ಫಾರ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್? ಯು ಆರ್ ಎ ಸೈಂಟ್. ಆ್ಯಂಡ್ ದಿಸ್ ಲೆಟರ್ ಈಸ್ ಫಾರ್ ಯು. ದಿಸ್ ಮಿಸ್ಟ್ರಿ ವಿಲ್ ಬಿ ರಿವೀಲ್ಡ್ ಟು ಯು. ಈ ಒಂದು ಪತ್ರಿಕೆ ನಿನಗಾಗಿ, ಈ ಒಂದು ಪತ್ರಿಕೆಯಲ್ಲಿರ್ತಕ್ಕಂಥ ರಹಸ್ಯಗಳು ಪ್ರಕಟಪಡಿಸಿ ಕೊಡ್ತಾರೆ ನಿನಗೋಸ್ಕರ. ಯಾರು ಪ್ರಕಟಪಡಿಸಿ ಕೊಡ್ತಾರೆ? ಬೈ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಮುಖಾಂತರ ಈ ಪ್ರಕಟಣೆ ಯಾರೆಲ್ಲ ಕಲಿತಾ ಇದ್ದೀರೋ ಕುತ್ಕೊಂಡು ಆಸಕ್ತಿಯಿಂದ, ನಿಮಗೆ ಈ ಪ್ರಕಟಣೆಯನ್ನು ಪವಿತ್ರಾತ್ಮರು ಕೊಡ್ತಾರೆ. ಸೊ ರಿಮೆಂಬರ್ ದಟ್ ಯು ಆರ್ ಎ ಸೇಂಟ್. ಹ್ಯಾವ್ ದಟ್ ಕನ್ವಿಕ್ಷನ್. ಸೇಂಟ್, ಯು ಆರ್ ಸೇಂಟ್ ಬೈ ದ ವಿಲ್ ಆಫ್ ಗಾಡ್. ನಾನು ದೇವರ ಚಿತ್ತಾನುಸಾರ ಸಂತನಾಗಿದ್ದೇನೆ. ಸಂತನಾಗ್ತೀಯಲ್ಲ, ಸತ್ತ ಮೇಲೆ ಸಂತನಾಗೋದಲ್ಲ. ವೈಲ್ ಯು ಆರ್ ಅಲೈವ್. ಮುಂದೆ ಹಾಗೆ ನೋಡುವಾಗ ಇನ್ ಎಫೆಸಸ್, ಆ್ಯಂಡ್ ಆರ್ ಫೇತ್ಫುಲ್ ಇನ್ ಕ್ರೈಸ್ಟ್ ಜೀಸಸ್. ಯು ಕ್ಯಾನ್ ಬಿ ಫೇತ್ಫುಲ್ ಓನ್ಲಿ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ ನಂಬಿಗಸ್ತನಾಗಿ ಇರುವ ಎಲ್ಲರಿಗೂ ಕೂಡ, ಅಥವಾ ಯೇಸು ಕ್ರಿಸ್ತನಲ್ಲಿ ಇದ್ದು ವಿಶ್ವಾಸಿಗಳಾಗಿರುವವರಿಗೆ, ನೋಡಿ ಈ ಪತ್ರಿಕೆಯಲ್ಲಿ ಬರೆದಿರ್ತಕ್ಕಂಥ ಪೊಸಿಷನ್ ಇದೆಯಲ್ವಾ, ಬ್ಲೆಸ್ಸಿಂಗ್ಸ್ ಇದೆಯಲ್ವಾ, ಇದೆಲ್ಲ ಕ್ರಿಸ್ತನಲ್ಲಿ ಬಂದ ನಂತರ, ಆಫ್ಟರ್ ಸೇಯಿಂಗ್ ಅಂತ ಹೇಳ್ಬೋದು ಇದನ್ನು. ಆಫ್ಟರ್ ಸೇಯಿಂಗ್ ಅಥವಾ ಆಫ್ಟರ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಏನು ಬರೆದಿದ್ದಾರೋ ಆಲ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್, 3ನೇ ವಾಕ್ಯದಿಂದ ಎಕ್ಸ್ಪ್ಲೈನ್ ಮಾಡ್ತಾರಲ್ವಾ, ಇದೆಲ್ಲವೂ ಕೂಡ ಆಫ್ಟರ್ ಸೇಯಿಂಗ್ ಅಥವಾ ಆಫ್ಟರ್ ಸ್ಟೇಟ್ಮೆಂಟ್.
ಅಂದರೆ ಯೇಸುವಿನಲ್ಲಿ ಬಂದ ನಂತರ ಇರ್ತಕ್ಕಂಥ ವಿಷಯಗಳಿದು. ಬರೋದಕ್ಕಿಂತ ಮೊದಲು ನೀನು ಶುಭ ಸಂದೇಶವನ್ನು ಆಲಿಸಬೇಕು, ನೀನು ಪಾಪಕ್ಕೆ ವಿಮುಖನಾಗಬೇಕು, ನೀನು ಯೇಸುವನ್ನು ಸ್ವೀಕಾರ ಮಾಡಬೇಕು, ತಂದೆ ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೋಬೇಕು, ದೇವರು ನಿನಗಾಗಿಟ್ಟಂಥ ಯೋಜನೆಯನ್ನು ತಿಳಿದುಕೊಳ್ಳಬೇಕು, ಆಗ ಪವಿತ್ರಾತ್ಮರ ಮುದ್ರೆಯನ್ನು ಪಡೆದುಕೊಳ್ಳಬೇಕು, ದೇವರ ಕೃಪೆಗೆ ಪಾತ್ರನಾಗಬೇಕು, ದೇವರ ಕೃಪೆಯನ್ನು ಹೊಂದಿಕೊಳ್ಳಬೇಕು. ಇದಕ್ಕೆ ನಾನು ಹೇಳ್ಬೋದು ಗೊತ್ತಾ? ಬಿಫೋರ್ ಸೇಯಿಂಗ್. ಆಲ್ ದೀಸ್ ಸೇಯಿಂಗ್ಸ್ ಆರ್ ಬಿಫೋರ್ ಯು ಆರ್ ಕಮ್ಮಿಂಗ್ ಇನ್ ಟು ಕ್ರೈಸ್ಟ್, ಇನ್ ಟು ಪೊಸಿಷನ್. ಆಫ್ಟರ್ ಸೇಯಿಂಗ್ ಅಂದರೆ ಕಮ್ಮಿಂಗ್ ಆಫ್ಟರ್. once you are come into that position after this. ಅರ್ಥ ಆಗ್ತಿದೆಯಾ? ಈ ಎಫೆಸದವರಿಗೆ ಬರೆದ ಪತ್ರಿಕೆ ನೀನು ಪೊಸಿಷನಲ್ಲಿ ಬಂದ ನಂತರ ಇರ್ತಕ್ಕಂಥದ್ದು. ಪೊಸಿಷನ್ಗೆ ಬರೋದಕ್ಕಿಂತ ಮೊದಲು ಇರುವಂಥ ವಿಷಯಗಳು, ರಕ್ಷಣೆಗೆ ಸಂಬಂಧಪಟ್ಟ ವಿಷಯಗಳು ರೋಮನರಿಗೆ ಬರೆದ ಪತ್ರಿಕೆಯಲ್ಲಿದೆ. ಅದು ಬೇರೆ ಬೇರೆ ಪತ್ರಿಕೆಗಳಲ್ಲೂ ಇದೆ, ಶುಭ ಸಂದೇಶದಲ್ಲೂ ಇದೆ. ಆದರೆ ಇಲ್ಲಿ ಬರೆದಿರ್ತಕ್ಕಂಥ ವಿಷಯಗಳು ರಕ್ಷಣೆಗೆ ಬಂದು ಕ್ರಿಸ್ತನ ಮೇಲೆ ನಿರಂತರ ಪ್ರೀತಿ ಇರುವ, ನಂಬಿಕಸ್ಥರಾಗಿ ಬದುಕುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ. ನೋಡಿ, ಹೀಗಿದ್ದರೂ ಕೂಡ ನಮಗೆ ನಮ್ಮ ಪೊಸಿಷನ್ ಗೊತ್ತಿರೋದಿಲ್ಲ ಎಷ್ಟೋ ಜನಕ್ಕೆ. ನಾವು ಕ್ರಿಸ್ತನಲ್ಲಿ ಬಂದಿರ್ತೀವಿ, ನಮಗೆ ಯೇಸು ಮೇಲೆ ಪ್ರೀತಿ ಇರುತ್ತೆ, ಆದರೂ ಕೂಡ ನಮಗೆ ನಮ್ಮ ಪೊಸಿಷನ್, ಎಂಥ ಪೊಸಿಷನಲ್ಲಿ ನಾವಿದ್ದೀವಿ ನಮಗೆ ಗೊತ್ತಿರೋದಿಲ್ಲ. ನಮ್ಮ ಐಡೆಂಟಿಟಿ, ವಾಟ್ ಈಸ್ ಮೈ ಐಡೆಂಟಿಟಿ, ನ್ಯೂ ಐಡೆಂಟಿಟಿ ಇನ್ ಕ್ರೈಸ್ಟ್ ಜೀಸಸ್, ಮೆನಿ ಆಫ್ ಅಸ್ ಡು ನಾಟ್ ನೋ. ವಿ ಮಸ್ಟ್ ನೋ ಅವರ್ ಸ್ಪಿರಿಚುವಲ್ ಐಡೆಂಟಿಟಿ. ಆತ್ಮಿಕವಾದ ಐಡೆಂಟಿಟಿ ನಮಗೆ ಗೊತ್ತಾಗಬೇಕು. ಓಕೆನಾ? ಹಾಗಾದರೆ ಯು ಆರ್ ಎ ಸೈಂಟ್, ಯು ಆರ್ ಎ ಫೇತ್ಫುಲ್ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ ನಾವೇನಾಗಿರ್ತೀವಿ? ನಂಬಿಗಸ್ಥರಾಗಿರ್ತೀವಿ. ವಿಶ್ವಾಸಿ ಅಂತ ಬರೋದೇ ಇನ್ ಕ್ರೈಸ್ಟ್. ಔಟ್ಸೈಡ್ ಯು ನೀಡ್ ಟು ಬಿ ಕ್ರಿಶ್ಚಿಯನ್. ಕ್ರೈಸ್ತನಾಗಬೇಕು. ಬಿಫೋರ್ ಸೇಯಿಂಗ್. ಆಫ್ಟರ್ ಸೇಯಿಂಗ್ ಯು ಆರ್ ಬ್ಲೆಸ್ಡ್ ಇನ್ ಕ್ರೈಸ್ಟ್. ಅದನ್ನೇ ಇಲ್ಲಿ ಮುಂದಿನ ವಾಕ್ಯ ಅದೇ ಹೇಳುತ್ತೆ. ಬ್ಲೆಸ್ಡ್ ಬಿ the God and the Father of our Lord Jesus Christ, who has blessed us in Christ with every spiritual blessing in the heavenly places. ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ, ಅನುಗ್ರಹಿಸಿದ್ದಾರೆ. ಯೇಸು ಕ್ರಿಸ್ತರಲ್ಲಿ ನಾವು ಅನುಗ್ರಹಿಸಲ್ಪಟ್ಟವರಾಗಿದ್ದೇವೆ, ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಇನ್ ಕ್ರೈಸ್ಟ್ ವಿ ಆರ್ ಬ್ಲೆಸ್ಡ್. ಅರ್ಥ ಆಗ್ತಿದೆಯಾ? ನಿಮಗೇನಾದರೂ ಪ್ರಶ್ನೆಗಳಿದ್ದರೆ, ಅರ್ಥ ಆಗದೇ ಇದ್ದರೆ ನೀವು ಕಮೆಂಟ್ಸ್ ಬಾಕ್ಸ್ ಒಳಗಡೆ ಹಾಕಿ. ಇಲ್ಲದೇ ಇದ್ದರೆ ಅಲ್ಲಿ ಸ್ಕ್ರೀನಲ್ಲಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು, ಆಡಿಯೋ ಮೆಸೇಜ್ ಆದರೂ ಹಾಕ್ಬೋದು, ನೇರವಾಗಿ ಕೂಡ ಮಾತಾಡಿ ಕೇಳ್ಬೋದು. ನಿಮಗೇನಾದರೂ ಅರ್ಥ ಆಗದೇ ಇದ್ದಂಥ ವಿಷಯಗಳಿದ್ದರೆ. ಓಕೆನಾ? ಸೊ ನೋ ಪ್ರಾಬ್ಲಮ್. ಗೂಗಲ್ ಮೀಟಲ್ಲಿ ಜಾಯ್ನ್ ಆದವರಿಗೆ ನಿಮಗೆ ಹಾಗೇ ಕೇಳಲಿಕ್ಕೆ ಅವಕಾಶ ಇದೆ. ನೀವು ಹಾಗೇ ವಿಲ್ ಕಂಟಿನ್ಯೂ ಇನ್ ದ ಗೂಗಲ್ ಮೀಟ್. ಈಗ ನಾನು ಇಲ್ಲಿ ನಿಲ್ಲಿಸೋದಿಲ್ಲ, ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡ್ತೇನೆ. ಯಾಕೆಂದರೆ ನಾವಿನ್ನೂ ಪ್ರಾರಂಭ ಮಾಡಿದ್ದೀವಿ ಅಷ್ಟೇ, ಇನ್ನೂ ತುಂಬ ಮುಂದೆ ಹೋಗಲಿಕ್ಕಿದೆ. ಆದರೆ ನಾವು ಎಲ್ಲಿದ್ದೀವಿ ಕೇಳಿದರೆ ಅಲ್ಲೇ ಇದ್ದೀವಿ. ಎನಿವೆ, ನೆಕ್ಸ್ಟ್ ಮುಂದೆ ಏನು? ಫಾದರ್ಹುಡ್. ತುಂಬ ಚೆನ್ನಾಗಿದೆ ಅಲ್ವಾ? ಪಿತನಾದ ದೇವರ ಮತ್ತು ಪ್ರಭುವಾದ ಯೇಸುಕ್ರಿಸ್ತರ ಅನುಗ್ರಹವು, ಕೃಪೆಯೂ ಶಾಂತಿಯು ಸಮಾಧಾನವು ನಿಮಗೆ ಲಭಿಸಲಿ. ಗ್ರೇಸ್ ಟು ಯು ಆ್ಯಂಡ್ ಪೀಸ್. ಗ್ರೇಸ್ ಆ್ಯಂಡ್ ಪೀಸ್. ವಾಟ್ ಕಮ್ಸ್ ಫಸ್ಟ್? ಮೊದಲೇ ಯಾವ್ದು ಬರ್ತಾ ಇದೆ? ಕೃಪೆ. ಅದಾದಮೇಲೆ ಸಮಾಧಾನ. ಸಮಾಧಾನ ಯಾರಿಗಿಲ್ವೋ, ವಾಟ್ ಯು ನೀಡ್ ಈಸ್ ದ ಗ್ರೇಸ್. ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಗ್ರೇಸ್ ಆಫ್ ಗಾಡ್, ನಿನಗೆ ಸಿಕ್ಕಿದ ಕೃಪೆ ಏನು ಎಂದು ನಿನಗೆ ಅರ್ಥ ಆದಾಗ ಸಮಾಧಾನವಾಗಿ ಬದುಕ್ಬೋದು. ಕೃಪೆ ಇಲ್ಲದೆ ಸಮಾಧಾನ ಇಲ್ಲ. ಯಾಕೆ ಅಂದರೆ ಸಮಾಧಾನ ಕೃಪೆ ಆಗಿದೆ. ಪೀಸ್ ಈಸ್ ಗ್ರೇಸ್. ವಾಟ್ ಈಸ್ ಪೀಸ್? ಪೀಸ್ ಈಸ್ ದ ಗ್ರೇಸ್ ಆಫ್ ಗಾಡ್. ಸೊ ಅದು ಸಿ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮರು ಪೌಲರ ಕೈಲಿ ಬರೆಸುವಾಗ ಪೀಸ್ ಆ್ಯಂಡ್ ಗ್ರೇಸ್ ಅಂತ ಬರೆಸ್ಬೋದಾಗಿತ್ತು. ಆದರೆ ಏನಂತ ಬರೆಸಿದ್ದಾರೆ? ಗ್ರೇಸ್ ಟು ಯು ಆ್ಯಂಡ್ ಪೀಸ್ ಫ್ರಮ್ ಗಾಡ್. ಗ್ರೇಸ್ ಟು ಯು ಫಸ್ಟ್, ದೆನ್ ಪೀಸ್ ಫ್ರಮ್ ಗಾಡ್. ಕೃಪೆ ಮತ್ತು ಸಮಾಧಾನ.
ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಉಂಟಾಗಲಿ. ಕೃಪೆಯೂ ಶಾಂತಿಯು. ಮೊದಲು ಕೃಪೆ, ಆಮೇಲೆ ಶಾಂತಿ. ಇಲ್ಲಿ ಕೃಪೆ ಬಗ್ಗೆ ತುಂಬ ಹೇಳಲಿಕ್ಕಿದೆ. ಆದರೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವೀಗ ಇರೋದರಿಂದ, ಪತ್ರಿಕೆಯನ್ನು ಕಲಿತಾ ಇರೋದರಿಂದ, ಈಗ ಕೃಪೆ ಬಗ್ಗೆ ಹೇಳ್ತಾ ಹೋದರೆ ತುಂಬ ಟೈಮ್ ಬೇಕಾಗುತ್ತೆ. ಅದರಿಂದ ಈ ಒಂದು ಪತ್ರಿಕೆಯಲ್ಲಿ ಬರುವ ಕೃಪೆ ಬಗ್ಗೆ ಮಾತ್ರ ನಾವು ಕಲಿತ್ಕೊಳ್ಳೋಣ. ಅದಲ್ಲದೆ ಇರತಕ್ಕಂಥ ಕೃಪೆ ಕೂಡ ಇದೆ. ಅದನ್ನು ಬೇರೆ ಒಂದು ಸಮಯದಲ್ಲಿ ನಾವು ಅದನ್ನು ವಿಶೇಷವಾಗಿ ಒಂದು ಸಮಯ ಮಾಡಿಕೊಂಡು ನಾವು ಕಲಿತ್ಕೊಳ್ಳೋಣ. ಓಕೆನಾ? ಒಮ್ಮೆಗೆ ಕೊಡಲಾದ ಕೃಪೆ ಇದೆ, ನಮ್ಮಲ್ಲಿ ಬೆಳೆಯುವಂಥ ಕೃಪೆ ಇದೆ, ಗ್ರ್ಯಾಜುವಲಿ ಇನ್ಕ್ರೀಸ್ ಆಗುವಂಥ ಕೃಪೆ ಇದೆ. ಅದರಿಂದ ಅದರ ಬಗ್ಗೆ ನಾವು ಮುಂದಿನ ದಿವಸಗಳಲ್ಲಿ ಕಲ್ತ್ಕೊಳ್ಳೋಣ. ಬಟ್ ಇಲ್ಲಿ ಗ್ರೇಸ್ ಅಂತ ಇಲ್ಲಿ ಏನು ಹಾಕಿದ್ದಾರೋ, ದಿಸ್ ಇಸ್ ಅನ್ಮೆರಿಟೆಡ್, ಉಚಿತವಾಗಿ ನಮಗೆ ಯೇಸು ಕ್ರಿಸ್ತನಲ್ಲಿ ದೇವರು ಕೊಟ್ಟಂಥ ಆಧ್ಯಾತ್ಮಿಕವಾದಂತಹ ಆಶೀರ್ವಾದಗಳು. ಓಕೆ, ಅದನ್ನು ಆ ಕೃಪೆಯನ್ನು ಇಲ್ಲಿ ಹೇಳಲಾಗಿದೆ. ಗ್ರೇಸ್ ಟು ಯು ಆ್ಯಂಡ್ ಪೀಸ್ ಫ್ರಮ್ ಗಾಡ್. ಮತ್ತೆ ಹೇಳ್ತೀನಿ, ಕೃಪೆ, ಯೇಸು ಕ್ರಿಸ್ತನಲ್ಲಿ ದೇವರು ನಮಗೆ ನೀಡಿದಂಥ ಕೃಪೆಯಾಗಿ ಏನೆಲ್ಲ ಲಭಿಸಿದೆ ಅದು ನಮಗೆ ಅರ್ಥ ಆಗದೇ ಇದ್ದರೆ ಸಮಾಧಾನವಾಗಿ ಬದುಕೋಕ್ಕಾಗಲ್ಲ, ಸಮಾಧಾನವಾಗಿ ನಡೀಲಿಕ್ಕಾಗೋದಿಲ್ಲ, ಸಮಾಧಾನವಾಗಿ ನಿಲ್ಲಕ್ಕಾಗೋದಿಲ್ಲ. ಇನ್ನೊಂದು, ಈ ಎಫೆಸದವರಿಗೆ ಬರೆದ ಪತ್ರಿಕೆ ಒಂದು 3 ಪಾರ್ಟ್ ಮಾಡೋದಾದರೆ, 3 ಪಾರ್ಟ್ ಮಾಡೋದಾದರೆ, ಅಧ್ಯಾಯ 1, 2, 3ನೇ ಅಧ್ಯಾಯ ತನಕ ನಾವು ನೋಡುವಾಗ ಆ ಒಂದು ಕ್ರಿಸ್ತನಲ್ಲಿ ನಮ್ಮ ಪೊಸಿಷನ್ ಏನು ಅಂತ ತೋರಿಸುತ್ತೆ. 4, 5, 6ನೇ ಅಧ್ಯಾಯದ 9ನೇ ವಾಕ್ಯ ತನಕ ವಾಕಿಂಗ್, ನಾವು ನಡೆಯುವುದು. ಓಕೆ, ಕ್ರಿಸ್ತನೊಂದಿಗೆ ದೇವರ ಮಕ್ಕಳಾಗಿ ಜೀವಿಸುವಂಥದ್ದು, ಅವರ ಲೈಫ್ ಅಥವಾ ಅವರ್ ರೆಸ್ಪಾನ್ಸ್ ಟು ಗಾಡ್ಸ್ ಗ್ರೇಸ್. 1, 2, 3 ಅಧ್ಯಾಯದಲ್ಲಿ ದೇವರ ಕೃಪೆಯ ಕುರಿತಾಗಿ ಏನೆಲ್ಲ ದೇವರ ಉಚಿತ ವರದಾನಗಳು ನಮಗೆ ಸಿಕ್ಕಿದೆ ಅನ್ನೋದನ್ನು ನಮಗೆ ಇಲ್ಲಿ ಪವಿತ್ರಾತ್ಮರು ಪ್ರಕಟಪಡಿಸಿಕೊಡ್ತಾರೆ. 4, 5, 6ನೇ ಅಧ್ಯಾಯದ 9ನೇ ವಚನದವರೆಗೂ ಆ ಕೃಪೆಯಲ್ಲಿ ನಾನು ಆಶ್ರಯಿಸಿ ಜೀವಿಸುವುದು ಹೇಗೆ, ಅಥವಾ ಕೃಪೆಯಲ್ಲಿ ನಾನು ಮುನ್ನಡೆಯುವುದು ಹೇಗೆ, ಮೈ ರೆಸ್ಪಾನ್ಸ್ ಟು ದ ಗ್ರೇಸ್ ಆಫ್ ಗಾಡ್, ಟು ದ ಲವ್ ಆಫ್ ಗಾಡ್, ದೇವರ ಕೃಪೆಗೆ, ದೇವರ ಪ್ರೀತಿಗೆ ನನ್ನ ಒಂದು ಪ್ರತಿಕ್ರಿಯೆ ಏನು, ಅದಾದಮೇಲೆ 6ನೇ ಅಧ್ಯಾಯ 10ರಿಂದ ನಾವು ನೋಡುವಾಗ ಸ್ಟ್ಯಾಂಡಿಂಗ್ ಫರ್ಮ್, ದೃಢವಾಗಿ ನಿಂತು ನನ್ನ ಆತ್ಮಿಕ ಜೀವಿತಕ್ಕೆ ವಿರುದ್ಧವಾಗಿ, ಆ ಕೃಪೆಯ ಜೀವನಕ್ಕೆ ವಿರುದ್ಧವಾಗಿ, ನನ್ನ ಸಮಾಧಾನಕ್ಕೆ ವಿರುದ್ಧವಾಗಿ ಬರ್ತಕ್ಕಂತಹ ಆತ್ಮಿಕ ಯುದ್ಧ ನಾನು ಹೇಗೆ ಮಾಡಿ ಜಯಶಾಲಿಯಾಗಿ ಮುನ್ನಡೆಯಬೇಕೆಂಬಂಥ ಸತ್ಯವನ್ನು ಆ ಕೊನೆಯ ಅಧ್ಯಾಯದಲ್ಲಿ, 6ನೇ ಅಧ್ಯಾಯದಲ್ಲಿ ನಮಗೆ ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಈ 3 ಪಾರ್ಟ್ ಬೈ ಪಾರ್ಟ್ ನಾವು ಹೋಗುವಾಗ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಲೆಟರ್. ಓಕೆ, ಗ್ರೇಸ್ ಟು ಯು ಆ್ಯಂಡ್ ಪೀಸ್ ಫ್ರಮ್ ಗಾಡ್ ಅವರ್ ಫಾದರ್ ಆ್ಯಂಡ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಇಲ್ಲಿ ಗಾಡ್ ಆರ್ ಫಾದರ್. ಹೂ ಇಸ್ ಗಾಡ್? ಗಾಡ್ ಆರ್ ಫಾದರ್, ನಮ್ಮ ತಂದೆಯಾದ ದೇವರು. ಅದು ನಮ್ಗೆ ಅರ್ಥ ಆಗಬೇಕು. ಇಲ್ಲಿ ನಮ್ಮ ಅಂತ ಹೇಳುವಾಗ, ಆರ್ ಫಾದರ್ ಅಂತ ಹೇಳುವಾಗ ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಕಳೆದ ಇಂಟ್ರಡಕ್ಷನ್ನಲ್ಲಿ ನಾನು ಹೇಳಿದೆ, ಇದನ್ನು ಪೌಲರು ಬರಿತಾ ಇರೋದು ಯಾರಿಗೋಸ್ಕರ, ಯಾವ ರೀತಿಯ, ಯಾವ ಕ್ಯಾಟಗರಿ ಪೀಪಲ್, ಜೂಸ್ ಆ್ಯಂಡ್ ಜೆಂಟೈಲ್ಸ್, ಜೂಯಿಷ್ ಕ್ರಿಶ್ಚಿಯನ್ಸ್ ಆ್ಯಂಡ್ ಜೆಂಟೈಲ್ ಕ್ರಿಶ್ಚಿಯನ್ಸ್. ಯಹೂದ್ಯರಾಗಿದ್ದವರು ಕ್ರೈಸ್ತ ವಿಶ್ವಾಸಿಗಳಾದರು, ಅದೇ ರೀತಿ ಅನ್ಯ ಧರ್ಮದಲ್ಲಿದ್ದವರು ಕೂಡ ಕ್ರೈಸ್ತ ವಿಶ್ವಾಸಿಗಳಾದರು. ಯಹೂದ್ಯ ಮತ್ತು ಅನ್ಯ ಈ ಇಬ್ಬರು ಸೇರಿ ಒಂದು ದೇಹವಾಗ್ತಾರೆ. ಕ್ರಿಸ್ತನಲ್ಲಿ ಬಂದಾಗ ಅವರು ಒಂದೇ ದೇಹವಾಗ್ತಾರೆ. ಒಂದೇ ದೇಹವಾಗುವಾಗ ಯೇಸು ಕ್ರಿಸ್ತನಲ್ಲಿ ಅವರು ಎಲ್ಲರೂ ಕೂಡ ದೇವರ ಮಕ್ಕಳಾಗ್ತಾರೆ. ಅದನ್ನೇ ಇಲ್ಲಿ ಬರೆದಿರೋದು, ಆರ್ ಫಾದರ್, ಗಾಡ್ ಆರ್ ಫಾದರ್. ದೇವರು ನಮ್ಮ ತಂದೆ. ದೇವರು ಯಹೂದ್ಯರಿಗೆ ಮಾತ್ರ ದೇವರ ಅಲ್ಲ, ದೇವರು ಇತರರಿಗೆ ಮಾತ್ರ ದೇವರ, ಕ್ರೈಸ್ತರಿಗೆ ಮಾತ್ರ ದೇವರ ಅಲ್ಲ. ದೇವರು ಯಾರಿಗೆ ತಂದೆಯಾಗಿದ್ದಾರೆ?
ದೇವರು ಯಾರೆಲ್ಲ ಕ್ರಿಸ್ತನಲ್ಲಿ ಬಂದಿದ್ದಾರೋ, ದೋಸ್ ಹೂ ಆರ್ ಇನ್ ಕ್ರೈಸ್ಟ್, ಗಾಡ್ ಈಸ್ ಫಾದರ್ ಫಾರ್ ದೆಮ್ ಆಲ್. ಯಾರೆಲ್ಲ ಕ್ರಿಸ್ತನಲ್ಲಿ ಬಂದಿದ್ದಾರೋ, ನಾಟ್ ಕ್ರಿಶ್ಚಿಯನ್ಸ್. ಕ್ರಿಶ್ಚಿಯನ್ ಅನ್ನೋದು ಒಂದು ರಿಲಿಜಿಯಸ್ ಟರ್ಮ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕ್ರಿಶ್ಚಿಯನ್ಸ್. ಇನ್ ಕ್ರೈಸ್ಟ್ ಅನ್ನೋದು ಒಂದು ಥಿಯಾಲಾಜಿಕಲ್ ಟರ್ಮ್. ಓಕೆ, ಅದರಿಂದ ಈ ಒಂದು ರಿಲಿಜಿಯಸ್ ಟರ್ಮ್ ಬೇಡ ನಮಗೆ, ಅದು ಪ್ರಯೋಜನ ಇಲ್ಲ. ಅರ್ಥ ಆಗ್ತಿದೆಯಾ? ಅಲ್ಲಿ ಬರೀ ಪಾಲಿಟಿಕ್ಸು, ಅಲ್ಲಿ ಯುದ್ಧಗಳು, ಅಲ್ಲಿ ಸುಮ್ಮನೆ ಕಚ್ಚಾಟ, ಕಿತ್ತಾಟ, ಹೊಡೆದಾಟ, ಲ್ಯಾಂಗ್ವೇಜ್ ಹೆಸರಲ್ಲಿ, ಭಾಷೆ ಹೆಸರಲ್ಲಿ ಮತ್ತು ಡಿನಾಮಿನೇಷನ್ ಹೆಸರಲ್ಲಿ, ಅದ್ರ ಹೆಸರು ಇದ್ರ ಹೆಸರು, ನಾವು ಆ ಏರಿಯಾ, ನಿಮ್ಮದು ಈ ಏರಿಯಾ ಹೆಸರಲ್ಲಿ ಕುಸ್ತಿ ಆಡ್ತೀವಿ ಬಿಟ್ಟರೆ ಬೇರೆ ಏನೂ ಪ್ರಯೋಜನ ಇಲ್ಲ. ಅದರಿಂದ ಈ ಕ್ರಿಶ್ಚಿಯಾನಿಟಿ ಅಂತಕ್ಕಂಥ ಒಂದು ರಿಲಿಜಿಯಸ್ ಟರ್ಮ್ ಬೇಡ. ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನಲ್ಲಿ ಇರುವವರಿಗೆ ಆ ಒಂದು ಟರ್ಮ್ ನಾವು ತೆಗೆದುಕೊಳ್ಳೋಣ. ಓಕೆ, ಯೇಸು ಕ್ರಿಸ್ತನಲ್ಲಿ ಇರುವವರಿಗೆ ದೇವರು ಯಾರಾಗಿದ್ದಾರೆ? ಅಪ್ಪ ಆಗಿದ್ದಾರೆ. ಸೊ ವಾಟ್ ಎ ಗ್ರೇಟ್ ಪ್ರಿವಿಲೇಜ್. ನಮಗೆಂಥ ಒಂದು ಪ್ರಿವಿಲೇಜ್ ಇದೆ. ನಾವು ಯಹೂದ್ಯರಲ್ಲ, ನಾವು ಯಾರೂ ಕೂಡ ಯಹೂದ್ಯರಲ್ಲ, ಯಹೂದ್ಯರಿಂದ ಬಂದವರಲ್ಲ, ನಾವು ಅನ್ಯರು. ಆದರೆ ಇವತ್ತು ಯಹೂದ್ಯರ ಜೊತೆಗೆ ಸೇರಿ ನಾವು ಕೂಡ ಒಟ್ಟಾಗಿ ದೇವರನ್ನು ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ಎಂದು ಕರೆದು ದೇವರನ್ನ ಆರಾಧನೆ ಮಾಡ್ಬೋದು, ನಾವು ಪ್ರಾರ್ಥನೆ ಮಾಡ್ಬೋದು. ವೈ? ಬಿಕಾಸ್ ವಿ ಆರ್ ಇನ್ ಕ್ರೈಸ್ಟ್. ನಾವು ಕ್ರಿಸ್ತನಲ್ಲಿ ಇರುವುದರಿಂದ. ಆ ಇನ್ ಕ್ರೈಸ್ಟ್ ಅಂತಕ್ಕಂಥ ವರ್ಡ್ ಅದು ಕೂಡ ತುಂಬ ಮುಖ್ಯ. ಇನ್ ಕ್ರೈಸ್ಟ್. ಈಗ ನಿಮಗೆ ಸ್ವಲ್ಪ ಅರ್ಥ ಆಯ್ತಾ? ವಿಲ್ ಆಫ್ ಗಾಡ್, ಸೈನ್ಸ್, ಫೇತ್ಫುಲ್, ಗ್ರೇಸ್ ಆ್ಯಂಡ್ ಪೀಸ್, ಆರ್ ಫಾದರ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ. ಈ ಅಧ್ಯಾಯದ ಮುಖ್ಯ ಕೀ ವರ್ಡ್ ಏನು ಕೇಳಿದರೆ ಇನ್ ಕ್ರೈಸ್ಟ್, ಅಥವಾ ನಮ್ಮ ಕ್ರೈಸ್ತ ವಿಶ್ವಾಸದ ಕೀ ವರ್ಡ್. ವಾಟ್ ಈಸ್ ದ ಕೀ ವರ್ಡ್ ಫಾರ್ ಅವರ್ ಕ್ರಿಶ್ಚಿಯನ್ ಫೇತ್? ನಮ್ಮ ಕ್ರೈಸ್ತ ವಿಶ್ವಾಸದ ಒಂದು ಕೀ ವರ್ಡ್ ಅಥವಾ ಒಂದು ಮುಖ್ಯ ವರ್ಡ್ ಯಾವುದು, ಶಬ್ದ ಯಾವುದು ಕೇಳಿದರೆ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ. ಕ್ರಿಸ್ತನಲ್ಲಿ, ಕ್ರಿಸ್ತನಲ್ಲಿ ಬಂದವರಿಗೆ ಎಲ್ಲ ಆಫ್ಟರ್ ಸೇಯಿಂಗ್, ನಾನು ಮತ್ತೆ ಹೇಳ್ತೀನಿ, ಈ ಆಫ್ಟರ್ ಸೇಯಿಂಗ್, ಬಿಫೋರ್ ಸೇಯಿಂಗ್ ಅನ್ನೋದು ಈಗ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಒಂದೇ ಸಾರಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಬಟ್ ಈ ರೀತಿ ಯಾವಾಗವಾಗ ನಾನು ಮತ್ತೆ ಅದನ್ನು ವರ್ಡ್ಸ್ನ ಮತ್ತೆ ಹೇಳುವಾಗ ಹೇಳ್ತಾ ನಿಮಗೆ ಅದು ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಅದನ್ನು ಹೇಳಲಿಕ್ಕೆ ಶುರು ಮಾಡ್ತೀರಿ. ಆಫ್ಟರ್ ಸೇಯಿಂಗ್, ಬಿಫೋರ್ ಸೇಯಿಂಗ್, ಆಫ್ಟರ್ ಸೇಯಿಂಗ್, ಬಿಫೋರ್ ಸೇಯಿಂಗ್, ಇದೆಲ್ಲ ಆಫ್ಟರ್ ಬಾರ್ನ್ ಅಗೇನ್. ಓಕೆ, ಈ ಸೇಯಿಂಗ್ಸ್ ಎಲ್ಲ ಆಫ್ಟರ್ ಬಾರ್ನ್ ಅಗೇನ್. ಇನ್ ಕ್ರೈಸ್ಟ್ ಇದ್ದವರಿಗೆ ಈ ಸೇಯಿಂಗ್ಸ್, ಇಲ್ಲಿ ಬರೆದಿರುವಂಥ ವಿಷಯಗಳು, ಹೇಳಿರುವಂಥ ವಿಷಯಗಳು, ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಕೂಡ ಇನ್ ಕ್ರೈಸ್ಟ್ ಲಾಸ್ಟ್ ವರ್ಡ್ ಅಲ್ವಾ? ಸೊ ಅಲ್ಲಿಂದ ಮುಂದಕ್ಕೆ ಇವತ್ತು ಹೋಗ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಇನ್ ಕ್ರೈಸ್ಟಲ್ಲಿ ನಾವು ಎಂಡ್ ಮಾಡಿಬಿಡೋಣ. ಸೊ ಇನ್ ಕ್ರೈಸ್ಟಲ್ಲಿ ನಾವು ಪ್ರಾರಂಭ ಮಾಡಬೇಕು. ವಿ ಹ್ಯಾವ್ ಟು ರೆಸ್ಟ್ ಇನ್ ಕ್ರೈಸ್ಟ್. ಸೊ ವಿ ವಿಲ್ ಸ್ಟಾಪ್ ಆ್ಯಂಡ್ ಟೇಕ್ ರೆಸ್ಟ್ ಇನ್ ಕ್ರೈಸ್ಟ್. ಇನ್ ಕ್ರೈಸ್ಟ್ ತುಂಬ ಮುಖ್ಯ. ಓಕೆನಾ? ಈ ಕ್ರಿಸ್ತನಲ್ಲಿ ಅಂತಕ್ಕಂಥದ್ದು ಒಂದು ದೊಡ್ಡ ಪೊಸಿಷನ್. ಒಂದು ದೊಡ್ಡ ಪೊಸಿಷನ್ ಬೇಕಲ್ಲ ಇವತ್ತೆಲ್ರಿಗೂ. ಚರ್ಚಲ್ಲಿರುವಂಥ ಕೆಲವರಿಗೆಲ್ಲ ಪೊಸಿಷನ್ಗೋಸ್ಕರ ಕುಸ್ತಿ ಆಡ್ತೀವಿ. ಪೊಸಿಷನ್ಗೋಸ್ಕರ, ಸೀಟಿಗೋಸ್ಕರ, ಅಧಿಕಾರಕ್ಕೋಸ್ಕರ ಕುಸ್ತಿ ಆಡ್ತೀವಿ, ಡೊನೇಷನ್ ಕೊಡ್ತೀವಿ, ಲಂಚ ಕೊಡ್ತೀವಿ, ಅದರಲ್ಲಿ ಎಲ್ಲ ಕ್ಯಾಟಗರಿಯವರು ಇದ್ದೀವಿ. ಆದರೆ ಅದು ಯಾಕೆ ನಾವು ಮಾಡ್ತೀವಿ ಅಂದರೆ, ಯು ಡು ನಾಟ್ ನೋ ಯುವರ್ ಹೈಯೆಸ್ಟ್ ಪೊಸಿಷನ್, ಯುವರ್ ಟ್ರೂ ಪೊಸಿಷನ್ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ ನಿನಗಿರ್ತಕ್ಕಂಥ ಆ ಒಂದು ಸ್ಥಾನ, ಆ ಸ್ಥಾನದ ಒಂದು ಗ್ರೇಟ್ನೆಸ್ ಆಫ್ ದ್ಯಾಟ್ ಪೊಸಿಷನ್ ಯು ಡು ನಾಟ್ ನೋ. ದಟ್ ಈಸ್ ದ ರೀಸನ್ ಯು ಆರ್ ಲುಕಿಂಗ್ ಫಾರ್ ಸಮ್ ಅದರ್ ಪೊಸಿಷನ್ ಇನ್ ದಿಸ್ ವರ್ಲ್ಡ್. ಈ ಲೋಕದಲ್ಲಿ ಒಂದು ದೊಡ್ಡ ಪೊಸಿಷನ್ ಬೇಕು ಅಂತ ಯಾಕೆ ಹುಡುಕ್ತಾ ಇದೆಯಾ ಅಂದರೆ, ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಆ ಪೊಸಿಷನ್ ಇದೆಯಲ್ವಾ, ಅದರ ಒಂದು ಮಹತ್ವ, ಅದರ ಒಂದು ಶ್ರೇಷ್ಠತೆ ನಮಗೆ ಅರ್ಥ ಆಗದೆ ಇರೋದರಿಂದ. ಅದರಿಂದ ಈ ಇನ್ ಕ್ರೈಸ್ಟ್ ಇಸ್ ಎ ಕೀವರ್ಡ್ ಫಾರ್ ಅವರ್ ಕ್ರಿಶ್ಚಿಯನ್ ಫೇತ್. ನಮ್ಮ ಕ್ರೈಸ್ತ ವಿಶ್ವಾಸಕ್ಕೆ ಇನ್ ಕ್ರೈಸ್ಟ್ ಅನ್ನೋದು ತುಂಬ ಮುಖ್ಯವಾದ ಒಂದು ಶಬ್ದವಾಗಿದೆ. ಇನ್ ಕ್ರೈಸ್ಟ್ಗೆ ನಾವು ಹೇಗೆ ಬರಲಿಕ್ಕಾಗುತ್ತೆ ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ನಾವು ನೋಡೋಣ. ಅದು ನಾವು ಇನ್ ಕ್ರೈಸ್ಟ್ಗೆ ಬರೋದು ಹೇಗೆ ಗೊತ್ತಾಗಬೇಕಲ್ವ? ಸುಮ್ಮನೆ ಬಂದು ಕೂತ್ಕೊಳ್ಳಿಕ್ಕಾಗೋದಿಲ್ಲ.
how I entered into that position in Christ. That's only by the grace of God and by the will of God only. ದೇವರ ಇಚ್ಛೆ ಪ್ರಕಾರ ಕೃಪೆಯಿಂದ ಮಾತ್ರವೇ ನನಗೆ ಆ ಪೊಸಿಷನ್ಗೆ ಬರಲಿಕ್ಕೆ ಸಾಧ್ಯ. ಬಟ್ ಈವನ್ ದೋ ವಾಟ್ ಈಸ್ ದ ವೇ ಟು ನೋ ದ ವಿಲ್ ಆಫ್ ಗಾಡ್ ಆ್ಯಂಡ್ ಟು ಎಕ್ಸ್ಪೀರಿಯನ್ಸ್ ದಟ್ ಗ್ರೇಸ್ ಆ್ಯಂಡ್ ಕಮ್ಮಿಂಗ್ ಇನ್ ಟು ದಟ್ ಪೊಸಿಷನ್ ಇನ್ ಕ್ರೈಸ್ಟ್. ಓಕೆ, ನಾವು ಸದ್ಯ ನಾವೀಗ ಎಲ್ಲಿದ್ದೀವಿ? ವಿ ಆರ್ in Christ. So let us pray to the Father in Christ. ಯೇಸು ಕ್ರಿಸ್ತನಲ್ಲಿದ್ದು ನಾವು ಪ್ರಾರ್ಥಿಸೋಣ. ನಮ್ಮ ತಂದೆಯಾದ ದೇವರೇ, ನಿಮ್ಮ ಇಚ್ಛೆಯ ಪ್ರಕಾರ ಕೃಪೆಯಿಂದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮೆಲ್ಲರನ್ನೂ ನಿಮ್ಮ ಮಕ್ಕಳನ್ನಾಗಿ ನೀವು ಆರಿಸಿಕೊಂಡಿದ್ದೀರಿ, ಸ್ವೀಕಾರ ಮಾಡಿದ್ದೀರಿ. ಯೇಸು ಕ್ರಿಸ್ತನಲ್ಲಿ ನೆಲೆಸಿ ನಿಮ್ಮನ್ನು ನಿರಂತರವೂ ಪ್ರೀತಿಸುವ ಆ ಒಂದು ಕೃಪೆಯನ್ನು ನಮಗೆ ಕೊಟ್ಟಿದ್ದೀರಿ. ಯೇಸು ಕ್ರಿಸ್ತನಲ್ಲಿ ನೀವು ನಮಗೆ ಅನುಗ್ರಹಿಸಿರುವ ಅತಿಶಯ ವರಪ್ರಸಾದಕ್ಕಾಗಿ ನಿಮಗೆ ಸ್ತುತಿಯಾಗಲಿ. ಸಂತ ಪೌಲರು ಎಫೆಸದವರಿಗೆ ಬರೆದಂಥ ಈ ಪತ್ರಿಕೆಯನ್ನು ಕಲಿಯುತ್ತಿರುವ, ಇದರಲ್ಲಿರುವಂಥ ಆತ್ಮಿಕ ಸತ್ಯಗಳನ್ನು ಧ್ಯಾನಿಸುತ್ತಿರುವ ಪ್ರತಿಯೊಬ್ಬರ ಹೃದಯಗಳಲ್ಲಿಯೂ ಕೂಡ ಯೇಸುವಿಗಾಗಿ ಜೀವಿಸಬೇಕು, ಇನ್ನೂ ಹೆಚ್ಚಾಗಿ ಯೇಸುವನ್ನು ಪ್ರೀತಿಸಬೇಕು ಎಂಬ ತವಕ ಅಧಿಕವಾಗಲಿ ಅಪ್ಪ. ಆತ್ಮೀಕ ಜೀವಿತದಲ್ಲಿ ಪ್ರೀತಿಯಲ್ಲಿ ಮುನ್ನಡೆಯಬೇಕು, ಪರಿಶುದ್ಧತೆಯಲ್ಲಿ ಮುನ್ನಡೆಯಬೇಕು, ಆತ್ಮಿಕ ಯುದ್ಧದಲ್ಲಿ ಜಯಶಾಲಿಗಳಾಗಬೇಕು ಎಂಬ ಆ ಒಂದು ತವಕ, ಆ ಒಂದು ಆಸಕ್ತಿ ನಮ್ಮೊಬ್ಬೊಬ್ಬರಲ್ಲಿಯೂ ಇನ್ನೂ ಅಧಿಕವಾಗುವಂತೆ ಆಗಲಿ ಅಪ್ಪ. ನಮ್ಮ ಯುದ್ಧ ನರಮಾನವನ ವಿರುದ್ಧವಲ್ಲ, ದಿಗಂತದಲ್ಲಿರುವ ಅಶರೀರ ದುಷ್ಟ ಗಣಗಳ ವಿರುದ್ಧ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಂಡು ಆತ್ಮಿಕ ಯುದ್ಧದಲ್ಲಿ ಪ್ರತಿಯೊಬ್ಬರೂ ಜಯಶಾಲಿಗಳಾಗಿ, ಪಿತನೆ ನೀವು ಕೊಟ್ಟ ಆ ಪೊಸಿಷನ್ನನ್ನು ಪ್ರತಿಯೊಬ್ಬರು ಕೊನೆಯವರೆಗೂ ಉಳಿಸಿಕೊಂಡು ಜೀವಿಸುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ, ಆಮೇನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ. ಮುಂದಿನ ಸೋಮವಾರ ದೇವರ ಚಿತ್ತ ಇರೋದಾದರೆ ಖಂಡಿತವಾಗಲೂ ನಾವು ಎಫಿಷಿಯನ್ಸ್ ಸ್ಟಡಿಯನ್ನು ಮತ್ತೆ ಮುಂದುವರಿಸೋಣ. ಅಲ್ಲಿಯವರೆಗೂ ನೀವು ಕೂಡ ಪ್ರಾರ್ಥಿಸ್ತಾ ಇರಿ, ನಾವು ಪ್ರಾರ್ಥಿಸ್ತೀವಿ. ಇನ್ನು ಹೆಚ್ಚು ಆತ್ಮೀಕ ರಹಸ್ಯಗಳು, ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳು ಈ ಕಲಿಕೆ ಮುಖಾಂತರ ದೇವರು ನಮಗೆ ಪ್ರಕಟಪಡಿಸಿ ಕೊಡಲಿ ಎಂದು ನಾವು ನಿರಂತರ ಪ್ರಾರ್ಥಿಸೋಣ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಯಾರೆಲ್ಲ ಗೂಗಲ್ ಮೀಟ್ ಜಾಯಿನ್ ಆಗಿದ್ದೀರೋ, ನೀವು ಈ ಸಮಯದಲ್ಲಿ ನಿಮಗೇನಾದರೂ ಪ್ರಶ್ನೆ ಕೇಳಲಿಕ್ಕಿದ್ದರೆ ಈ 2 ವಾಕ್ಯದಲ್ಲಿ ಮಾತ್ರ. ಓಕೆ, ನಾವಿನ್ನೂ ಮುಂದಕ್ಕೆ ಹೋಗಿಲ್ಲ. ಇಂಟ್ರಡಕ್ಷನ್ ರಿಲೇಟೆಡ್ ಕ್ವಶನ್ಸ್, ದೀಸ್ 2 ವರ್ಸಸ್ ರಿಲೇಟೆಡ್ ಕ್ವಶನ್ಸ್. ಇಂಟ್ರಡಕ್ಷನ್ ವಿಷಯವಾಗಿ ಅಥವಾ ಈ 2 ವಾಕ್ಯದ ವಿಷಯವಾಗಿ ನಿಮಗೇನಾದರೂ ಹೇಳಲಿಕ್ಕಿದ್ರೆ ಅಥವಾ ಕೇಳಲಿಕ್ಕಿದ್ರೆ ನೀವು ಮಾತಾಡ್ಬೋದು. ವೆಲ್ಕಮ್ ಎಲ್ರಿಗೂ ಕೂಡ. ಫೀಲ್ ಫ್ರೀ ಟು ಆಸ್ಕ್ ಕ್ವೆಶ್ಚನ್ಸ್ ಆರ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಯಾವುದೇ ಮುಜುಗರ ಬೇಕಾಗಿಲ್ಲ. ಯು ಆರ್ ಇನ್ ಕ್ರೈಸ್ಟ್, ನೀವು ಕ್ರಿಸ್ತನಲ್ಲಿದ್ದೀರಿ. ಅದರಿಂದ ನಿಮಗೇನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು, ಹೇಳಲಿಕ್ಕಿದ್ರು ಹೇಳ್ಬೋದು. ದೇವರು ಕೊಟ್ಟ ಆ ಕೃಪೆ ಹಂಚ್ಕೋಬೋದು. ಬ್ರದರ್, ಇದು ದೇವಜನ ಅಥವಾ ಸಂತರು ಆ ಒಂದು ಪಾಯಿಂಟ್ ಅಲ್ಲಿ ನೀವು ಹೇಳಿದ್ದು ಯೇಸು ಕ್ರಿಸ್ತನಿಗೋಸ್ಕರ ನಿರಂತರವಾಗಿ ಪ್ರೀತಿ ಇರುವ ನಾನು ಸಂತನಾಗಿದ್ದೇನೆ. ಸೊ ಈಗ ಒಂದು ಇದರಲ್ಲಿ ಪ್ರಶ್ನೆ ಏನಂದ್ರೆ, ಈಗ ನಮ್ಮೆಲ್ರಿಗೂ ವಿಶ್ವಾಸ ಇದೆ, ನಮ್ಗೆ ಯೇಸು ಕ್ರಿಸ್ತರಲ್ಲಿ ನಿರಂತರವಾದ ಪ್ರೀತಿ, ಯೇಸು ಕ್ರಿಸ್ತರಿಗೋಸ್ಕರ ನಿರಂತರವಾದ ಪ್ರೀತಿ ಇದೆ ಅಂತ. ಸೊ ಅದನ್ನ ಹೇಗೆ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಗೆ ಅರ್ಥ ಮಾಡ್ಕೊಳ್ಬಹುದು? ಯೇಸು ಕ್ರಿಸ್ತರಿಗೋಸ್ಕರ ನಿರಂತರವಾದ ಪ್ರೀತಿ ಇದೆ ಅಂತ ಏನಾದ್ರೂ ಒಂದು ಪಾಯಿಂಟ್ ವೈಸ್ ಸಿಂಪ್ಟಮ್ಸ್ ಏನಾದ್ರೂ ಹೇಳಕ್ಕಾಗುತ್ತಾ? ಒಂದು ಕುಟುಂಬದಲ್ಲಿ ಒಂದು ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಿದ ತಕ್ಷಣ ಹುಟ್ಟಿದಾಗಿಂದಾನು ಅಪ್ಪ ಅಮ್ಮ ಕನ್ಸಿಡರ್ ಮಾಡೋದು ಯಾವ ಥರ ಅಂದರೆ, ಆ ಮಗುವಿಗೆ ನಮ್ಮ ಮೇಲೆ ನಿರಂತರವಾದ ಪ್ರೀತಿ ಇದೆ ಅಂತಲೇ ಕನ್ಸಿಡರ್ ಮಾಡುತ್ತೆ. ವಿತೌಟ್ ಪರ್ಫಾರ್ಮಿಂಗ್ ಎನಿ ಆ್ಯಕ್ಟ್ ಆಫ್ ಲವ್,
parents will consider that child has continuous love towards its parents. ಅದೇ ರೀತಿಯಲ್ಲಿ when we are born again and when we are in Christ, God will consider that we have undying love for the Lord. Even though we don't perform anything, God will consider like that. I hope you understood. ನಮ್ಮದು ಮೆಂಟಾಲಿಟಿ ಹೇಗೆ ಗೊತ್ತಾ? ನಮ್ಮದು ಮೆಂಟಾಲಿಟಿ ಹೇಗಂದರೆ ಪರ್ಫಾರ್ಮೆನ್ಸ್ ಬೇಸ್ಡ್ ಮೆಂಟಾಲಿಟಿ. ನಾವು ಪ್ರೀತಿ ಮಾಡಬೇಕಂದ್ರೆ ಈಗ ದೊಡ್ಡ ಬೆಟ್ಟ ಹತ್ತಬೇಕು, ತಲೆ ಬೋಳಿಸ್ಕೋಬೇಕು, ಶಿಲುಬೆ ಹೊತ್ಕೋಬೇಕು, ಶತ್ರುಗಳನ್ನ ಕ್ಷಮಿಸಬೇಕು, ಫಾಸ್ಟಿಂಗ್ ಮಾಡಬೇಕು, ಪ್ರೇಯರ್ ಮಾಡಬೇಕು, ಉರುಳು ಸೇವೆ ಮಾಡಬೇಕು, ಇದೆಲ್ಲ ಮಾಡಿ ಪ್ರೀತಿ ತೋರಿಸಿದವರಿಗೆ ಇರುವ ಪತ್ರಿಕೆ ಅಂತ ಅಲ್ಲ. ಇದು ಕ್ರಿಸ್ತನಲ್ಲಿ ಬಂದಾಗ ದೇವರು ನಮ್ಮನ್ನು ನೋಡೋದು, ನಾವು ನಿರಂತರ ಪ್ರೀತಿಸೋರಾಗಿಯೇ ನೋಡ್ತಾ ಇದ್ದಾರೆ ನಮ್ಮನ್ನು. ಅದಕ್ಕೆ ನಾನು ಹೇಳಿದ್ದು, ಪೊಸಿಷನ್ನಲ್ಲಿ ಇದ್ದರೆ, ಪೊಸಿಷನ್ ಆ ಸಿಟ್ಟಿಂಗ್ ನಮ್ಗೆ ಅರ್ಥ ಆದರೆ ಖಂಡಿತವಾಗ್ಲೂ ವಾಕಿಂಗ್ ನಮ್ಗೆ ಈಸಿ ಆಗುತ್ತೆ. ವಾಕಿಂಗ್ ಆಮೇಲೆ ಈಸಿ. ಎಸ್, ಇದು ಎಷ್ಟು ಜನಕ್ಕೆ ಅರ್ಥ ಆಯಿತೋ ಗೊತ್ತಿಲ್ಲ ನನಗೆ. ಯಾಕಂದರೆ ಪ್ರಶ್ನೆ ಕೇಳಿದ್ದು ಒಳ್ಳೇದಾಯ್ತು. ಯಾಕೆಂದರೆ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ರಿಂದ ಕೆಲವ್ರಿಗೆ ಇನ್ನೂ ಸ್ವಲ್ಪ ಅದು ಕನ್ವಿಕ್ಟ್ ಆಗಿರ್ಬೋದು ಹೃದಯಕ್ಕೆ. ಎಸ್, ಇಲ್ಲ ಬ್ರದರ್, ಇನ್ನೊಂದು ವರ್ಡ್ ಇದಕ್ಕೆ ಹೇಳ್ಬೇಕು ಅನಿಸ್ತಾ ಇದೆ. ಏನಂದ್ರೆ ಫೈನಲಿ ಗಾಡ್ಸ್ ಲವ್ ಇಸ್ ನಾಟ್ ಬೇಸ್ಡ್ ಆನ್ ಅವರ್ ಪರ್ಫಾರ್ಮೆನ್ಸ್ ಅಂತ. ಖಂಡಿತ ಖಂಡಿತ. ಯಾಕೆಂದರೆ ಗಾಡ್ಸ್ ಲವ್ ಈಸ್ ದ ಗ್ರೇಸ್ ಆಫ್ ಗಾಡ್. ಗಾಡ್ಸ್ ಲವ್ ಆಲ್ಸೋ ಗ್ರೇಸ್, ಕೃಪೆಯಾಗಿ ನಮಗೆ ಸಿಕ್ಕಿದ್ದು. ಇನ್ನೊಂದು, ನಾವು ಅವ್ರನ್ನ ಪ್ರೀತಿ ಮಾಡೋದು ಕೂಡ ಕೃಪೆಯಿಂದಾನೆ. ಪೊಸಿಷನಲ್ಲಿದ್ದರೆ ಮಾತ್ರ ಪ್ರೀತಿ ಮಾಡೋಕ್ಕಾಗುತ್ತೆ. ಪೊಸಿಷನಿಂದ ಕೆಳಗಿಳಿದು ಪ್ರೀತಿ ಮಾಡಿದ್ರೆ ಫರಿಸಾಯರಾಗ್ಬಿಡ್ತೀವಿ ನಾವು. ಸೊ ಇವತ್ತಿನ ಅನೇಕ ಧ್ಯಾನಕೂಟಗಳು ನಮಗೆ ಕಲಿಸ್ಕೊಡ್ತಾ ಇರೋದು ನಾವು ಫರಿಸಾಯರಾಗೋದು ಹೇಗೆ ಅಂತ. ಪೊಸಿಷನಿಂದ ಕೆಳಗಿಳಿದು ಒದ್ದಾಡೋದು ಹೇಗೆ ಅಂತ ಕಲಿಸ್ಕೊಡುತ್ತೆ. ಪೊಸಿಷನಲ್ಲಿದ್ದು ಎಂಜಾಯ್ ಮಾಡೋದು ಹೇಗೆ ಅಂತ ಇವತ್ತಿನ ಮೋಸ್ಟ್ ಆಫ್ ದ ರಿಟ್ರೀಟ್ಸ್ ನಮಗೆ ಕಲಿಸ್ಕೊಡ್ತಾ ಇಲ್ಲ. ಆದ್ದರಿಂದ ರಿಟ್ರೀಟಿಗೆ ಹೋಗೋದಕ್ಕಿಂತ, ಹೋಗಿ ಹಾಳಾಗಿ ಹೋಗೋದಕ್ಕಿಂತ, ರಿಟ್ರೀಟಿಗೆ ಹೋಗದೆ ಎಫೆಸದವರಿಗೆ ಬರೆದ ಪತ್ರಿಕೆ ಅರ್ಥ ಮಾಡಿಕೊಂಡು ಆ ಸ್ವತಂತ್ರ ಜೀವನ ಜೀವಿಸಿದ್ರೆ ಸೂಪರ್ ಆಗಿರುತ್ತೆ. ಪ್ರೈಸ್ ಬಿ ಟು ಗಾಡ್. ಪ್ರೈಸ್ ದಿ ಲಾರ್ಡ್. ಸ್ಟೀಫನ್ ಕೇಳೋಗಿದ್ದ ಮುಂಚೆ ನಾನು ಯೋಚನೆ ಒಂದ್ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ಅವಾಗ. ಅಂಡೈಂಗ್ ಲವ್, ಯಾಕಂದ್ರೆ ಏಸಮ್ ಹೇಳ್ತಾರಲ್ಲ, ನನ್ನ ಆಜ್ಞೆಗಳನ್ನ ನೀವು ಕೈಗೊಂಡು ನಡೆದ್ರೆ ಅದು ನೀವು ನನ್ನ ಪ್ರೀತಿ ಮಾಡ್ದಂಗಿದೆ. ಒಂದ್ ರೀತಿ ನನಗೆ ಅದು ಡಿಸಪಾಯಿಂಟ್ ಆಯ್ತು, ಏನು ಮಾಡ್ತಾ ಇಲ್ಲಲ್ಲ ಅಂತ. ಬಟ್ ಯು ಶಲ್ ನೋ ದ ಟ್ರೂತ್, ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ ಅಂದಾಗೆ ಈ ಕ್ವೆಶ್ಚನ್ ಆನ್ಸರ್ಗೆ ದಟ್ ಸೆಟ್ ಮಿ ಫ್ರೀ ನೌ. ಪ್ರೈಸ್ ಬಿ ಟು ಗಾಡ್. ಫ್ರೀ ಆಯ್ತು. ಹೌದು, ಅದಕ್ಕೆ ತುಂಬಾ ಜನಕ್ಕೆ ಫ್ರೀ ಆಗಿರುತ್ತೆ. ಯಾಕಂದ್ರೆ ಅದು ಕೂಡ ಗ್ರೇಸೇ. ಎವ್ರಿಥಿಂಗ್ ಇಸ್ ಗ್ರೇಸ್. ಕ್ರಿಶ್ಚಿಯನ್ ಲೈಫ್ ಇಸ್ ಗ್ರೇಸ್. ಇದೆಲ್ಲ ಇನ್ ಕ್ರೈಸ್ಟಲ್ಲಿ ಇರೋದು. ಪೊಸಿಷನಲ್ಲಿ ಇದ್ದು ಬದುಕೋದಷ್ಟೇ, ಸ್ವರ್ಗದಲ್ಲಿ ಕೂತ್ಕೊಂಡು ಬದುಕೋದಷ್ಟೇ. ನಾವು ಅಲ್ಲಿ ಇಲ್ಲಿ ಒಳ್ಳೆ ಊಟ ಸ್ಮೆಲ್ಲು ಬಂದಾಗ ಮೇಲಿಂದ ಹಾರು ಬಂದುಬಿಡ್ತೀವಿ. ಅದರಿಂದ ನಮಗೆ ಕಷ್ಟ ಆಗ್ತಾಯಿದೆ. ನಮಗೆ ಈ ಟ್ರೂತ್ ಗೊತ್ತಾದರೆ ನಾವು ಹಾರಕ್ಕೆ ಹೋಗಲ್ಲ, ಎಲ್ಲೂ ಜಂಪ್ ಹೊಡಿಯೋಕ್ಕೆ ಹೋಗಲ್ಲ, ನಾವು ಅಲ್ಲೇ ಇರ್ತೀವಿ, ರಿಲ್ಯಾಕ್ಸ್ ಆಗಿರ್ತೀವಿ. ಯೇಸು ಕ್ರಿಸ್ತರು ಆ ದೋಣಿಯಲ್ಲಿ ಹೇಗೆ ರಿಲ್ಯಾಕ್ಸ್ ಆಗಿ ಮಲ್ಕೊಂಡಿದ್ರು, ಏನು ಅಲೆ ಬಂದರು, ಏನು ಬಿರುಗಾಳಿ ಬಂದರು, ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ, ಅಲ್ಲೇ ರಿಲ್ಯಾಕ್ಸ್ಡ್ ಆಗಿದ್ದರು. ಅದೇ ರೀತಿ ಕ್ರಿಸ್ತನಲ್ಲಿ ಇರುವಾಗ ವಿ ಆಲ್ಸೋ ಹ್ಯಾವ್ ದ ಸೇಮ್ ಕೈಂಡ್ ಆಫ್ ರಿಲ್ಯಾಕ್ಸೇಷನ್. ಲವ್ ಅನ್ನೋದು ನಾವು ಥಿಂಕ್ ಮಾಡೋದು ಡೂಯಿಂಗಲ್ಲಿ, ದೇವರು ತಗೊಂಡಿರೋದು ಬೀಯಿಂಗಲ್ಲಿ. ನಮಗೆ ಡೂಯಿಂಗ್ ಲವ್ವೇ ಪ್ರಾಕ್ಟೀಸ್ ಆಗಿಬಿಟ್ಟಿದೆ, ತುಂಬ ಕಷ್ಟ ಅದು. ಪ್ರೈಸ್ ಲಾರ್ಡ್ ಮಲ್ಲಿಕಾ. ಅದೇ ಈಗ ನಾವು ಡಿಸ್ಕಸ್ ಮಾಡಿದ್ವಿ, ಸ್ಟೀಫನ್ ಹೇಳುವಾಗೆ ಮತ್ತೆ ನೆವಿಲ್ ಹೇಳುವಾಗೆ, ಒನ್ಸ್ ವಿ ಆರ್ ಇನ್ ಕ್ರೈಸ್ಟ್ ಈಗ ನಾವು ರಿಲ್ಯಾಕ್ಸ್ ಆಗ್ಬೋದು ಅಂತ ಈಗ ನಾವು ಸ್ವಲ್ಪ ಮುಂಚೆ ಡಿಸ್ಕಸ್ ಮಾಡಿದ್ವಿ. ಈಗ ಕೆಲವೊಬ್ರು ಅನ್ಕೊಳ್ಬೋದು ಅಲ್ವಾ, ಏನಂತ, ಈಗ ನಾನು ಇನ್ ಕ್ರೈಸ್ಟ್ ಅಲ್ಲಿ ಇದ್ದೀನಿ, ನಾನು ಏನು ಮಾಡೋದ್ ಬೇಕಾಗಿಲ್ಲ, ಜಸ್ಟ್ ರಿಲ್ಯಾಕ್ಸ್ ಅಂದ್ರೆ. ಸೊ ವಾಟ್ ಈಸ್ ದಟ್ ರಿಲ್ಯಾಕ್ಸೇಷನ್? ನೀವು ಹೇಳಿದ್ರಲ್ಲ, ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಾ? ಹೌ ಕ್ಯಾನ್ ವಿ ರಿಲ್ಯಾಕ್ಸ್? ಯಾಕಂದ್ರೆ ಸಮ್ಟೈಮ್ಸ್ ಅವರು ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವ ಚಾನ್ಸಸ್ ತುಂಬಾ ಇರುತ್ತೆ. ರಿಲ್ಯಾಕ್ಸ್ ಅಂದ್ರೆ ನಾವೇನು ಮಾಡೋದ್ ಬೇಕಾಗಿಲ್ಲ, ಕ್ರಿಸ್ತನಲ್ಲಿ ಬಂದಿದ್ದಾಯ್ತು ಇನ್ನ, ಸೊ ಆಯ್ತು, ಇನ್ನ ದೇವ್ರೆ ನಮ್ಮನ್ನ ಕನ್ಸಿಡರ್ ಮಾಡಿದಾರೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಅವ್ರು ರಿಲ್ಯಾಕ್ಸ್ ಅಂದ್ರೆ ಸುಮ್ನೆ ಇದ್ದು ಬಿಡೋದಾ, ಏನು, ಯಾವ ರೀತಿ ಸ್ಟೆಪ್ ನೆಕ್ಸ್ಟ್ ಅಂತ? ಸ್ಟೆಪ್ ನೆಕ್ಸ್ಟ್ ವಾಕಿಂಗ್. ಅಧ್ಯಾಯ 1 ಆಗಬೇಕು, 2 ಆಗಬೇಕು, 3 ಆಗಬೇಕು, 4ನೇದಕ್ಕೆ ಬಂದಾಗ ಹೇಳೋಣ. ವೆಯ್ಟ್ ಟಿಲ್ ದೆನ್. ಮೊದಲು ಪೊಸಿಷನ್ ಗಟ್ಟಿ ಮಾಡ್ಕೊಳ್ಳೋಣ. ಈಗ ತಪ್ಪಾಗಿ ಅರ್ಥ ಎಲ್ರಿಗೂ ಆಗಿರೋದೇ, ಈಗ ತಪ್ಪಾಗಿ ಅರ್ಥ, ಸರಿಯಾಗಿ ಅರ್ಥ ಇನ್ನೂ ಆಗಿಲ್ಲ. ಸರಿಯಾಗಿ ಅರ್ಥ ಫಸ್ಟ್ ಮಾಡಿಕೊಂಡು ಆ ಇನ್ ಕ್ರೈಸ್ಟಲ್ಲಿ ನಾವು ರೂಟೆಡ್ ಆಗಿ ಪೊಸಿಷನಲ್ಲಿ ಮೊದಲು ಕೂತ್ಕೊಂಡು ಆಮೇಲೆ ನೋಡೋಣ ಮುಂದಕ್ಕೆ ಏನು ಮಾಡಬೇಕು ಅಂತ ಇದೆ.
ಓಕೆ ಬ್ರದರ್, ಅದೇ ಇವಾಗ ನೆವಿಲ್ ಹೇಳ್ದಂಗೆ ನಾವು ಅವರ ಆಜ್ಞೆಗಳನ್ನ ಕೈಗೊಂಡು ನಡೆದಿದ್ರೆ ನೀವು ನನ್ನ ಇದಲ್ಲ ಅಂತ ದೇವ್ರು ಹೇಳಿದಾರಲ್ವಾ. ಸೊ ಅದ್ರ ಪ್ರಕಾರ ನಾವು ನೋಡೋದಾದ್ರೆ ಇಲ್ಲಿ ನಮ್ದು ಪರ್ಫಾರ್ಮೆನ್ಸ್ ಏನೇನು ಇಲ್ಲ, ಅಂದ್ರೆ ಝೀರೋ, ಜಸ್ಟ್ ಇಸ್ ಗ್ರೇಸ್ ಅಂತ ನಮ್ಗೆ ಅರ್ಥ ಆಯ್ತು. Yes. So ನಾವು ಪೊಸಿಷನ್ ಇದ್ಕೊಂಡು ರಿಲ್ಯಾಕ್ಸ್ ಆಗೋದು ಅಂತ ಹೇಳುವಾಗ ನೀವು ಅದು ತಪ್ಪಾಗಿ ಹೋಗ್ಬೋದಂತ ನಾನು ಒಂದು ಪ್ರಶ್ನೆ ಕೇಳಿದೆ. ಸೊ ವಾಟ್ ಈಸ್ ಹೆಂಗೆ ಅದು ಅಂತ. ಈ ಪೊಸಿಷನ್ ಇನ್ ಕ್ರೈಸ್ಟ್ ನಮಗೆ ಅರ್ಥ ಆಗದೆ ಇದ್ದರೆ ಎಲ್ಲ ತಪ್ಪಾಗಿ ಹೋಗುತ್ತೆ. ಕರೆಕ್ಟ್. ಓಕೆ, ಆ ಪೊಸಿಷನ್ ನಮಗೆ ಅರ್ಥ ಆಗಬೇಕು ಸರಿಯಾದ ರೀತಿಯಲ್ಲಿ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ, ಇಂದಿಗೂ ಎಂದೆಂದಿಗೂ ಯೇಸು ಕ್ರಿಸ್ತರೇ ನಮ್ಮ ಪ್ರಭು. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇನ್.